ಕಪಿಲನಾಮಕ ಭಗವಂತ ತನ್ನ ತಾಯಿಯಾದಂತಹ ದೇವಹೂತಿ ದೇವಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾ ಬರ್ತಾ ಇದ್ದಾನೆ. ಆ ತತ್ವದ ರಾಶಿಗಳಲ್ಲಿ ಯಾರ್ಯಾರು ಅವರ ಯೋಗ್ಯತೆಗೆ ಎಷ್ಟು ಸಿಗ್ತದೋ ಅದನ್ನು ಹೆಕ್ಕಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಧನೆ ತುಂಬ ಸುಲಭ ಆಗತ್ತೆ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದಲೇ ಇಲ್ಲಿ ಬಂದಂತಹ ಎಲ್ಲ ಭಗವಂತನ ತತ್ವದ ವಿಷಯಕ್ಕೂ ಕೂಡ ಆಚಾರ್ಯರು ತಾವು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಪಾರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಅನ್ಯಾರ್ಥವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವಂತೆ ಯಥಾರ್ಥವಾಗಿ ಶುದ್ಧವಾಗಿ ಮತ್ತು ಸ್ಪಷ್ಟವಾಗಿ ನಾವು ಹೇಗೆ ಭಾಗವತವನ್ನು ಅನುಸಂಧಾನ ಮಾಡಬೇಕೋ ಅಷ್ಟು ನಮಗೆ ತಾತ್ಪರ್ಯದ ಮೂಲಕ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಭಾಗ ಯೋಗ. ನೆನ್ನೆ ನಾವು ನಿಲ್ಲಿಸಿದ್ವಿ ಅದನ್ನು, ಸಬೀಜ ಯೋಗ ಅಂತ. ಸಬೀಜೋ ವೈಷ್ಣವೋ ಯೋಗ ನಿರ್ಬೀಜಸ್ತು ಅನ್ಯದೈವತಃ ಅಂತ ಆಚಾರ್ಯರು ಹೇಳುವಾಗ ಸಬೀಜ ಯೋಗ ನಿರ್ಬೀಜ ಯೋಗ ಅಂತ. ವೈಷ್ಣವ ಯೋಗಕ್ಕೆ ಸಬೀಜ ಯೋಗ ಅಂತಲೇ ಯಾಕೆ ಕರೀತಾರೆ ಅಂತಂದರೆ, ಎಲ್ಲ ಜಗತ್ತಿಗೆ ಬೀಜದಂತೆ ಇರತಕ್ಕಂಥವನು ಭಗವಂತ. ಜಗತ್ತಿನ ಬೀಜ ಭಗವಂತ. ಆದ್ದರಿಂದ ಅಂತಹ ಬೀಜರೂಪನಾದ ಭಗವಂತನನ್ನು ತಿಳಿಸಿಕೊಡುವ ಧ್ಯಾನ ಆದ್ದರಿಂದ, ಯೋಗ ಆದ್ದರಿಂದ ಇದು ಸಬೀಜ ಯೋಗ ಅಂತ. ಇಲ್ಲಿ ಇನ್ನೊಂದು ಜಿಜ್ಞಾಸುಗಳಿಗೆ ಪ್ರಶ್ನೆ ಬರುತ್ತೆ. ಬೀಜ ಅಂತಂದರೆ ಬೀಜದ ಪರಿಣಾಮವೇ ಮರ. ಬೀಜ ಅಲ್ಲಿದೆ, ಮರ ಇಲ್ಲಿದೆ ಇಲ್ಲ. ಬೀಜವನ್ನು ಭೂಮಿಯಲ್ಲಿ ಹಾಕ್ತಾ ಇದ್ದ ಹಾಗೇನೆ ಅದು ನಿಧಾನವಾಗಿ ಮರವಾಗಿ ಬೆಳೆಯುತ್ತೆ. ಅಂದರೆ ಬೀಜದ ಪರಿಣಾಮವೇ ಮರ ಆಗುವಂಥದ್ದು. ಹಾಗೆ ಭಗವಂತನೇ ಪರಿಣಾಮಗೊಂಡು ಜಗತ್ತಾದ ಅಲ್ವಾ. ನೀವು ಇಲ್ಲಿ ತನಕ ನಿರೂಪಣೆ ಮಾಡಿದ ಎಲ್ಲ ವೇದಾಂತ ಸಿದ್ಧಾಂತವು ಬುಡಮೇಲಾಗುವಂಥ ಪ್ರಸಕ್ತಿ ಬಂದ್ಬಿಡ್ತು ನೋಡಿ. ಒಂದು ಭಾಗವತದ ಒಂದು ಸ್ವಲ್ಪದ ವಿಷಯವನ್ನು ಅನುಸಂಧಾನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ವೇದಾರ್ಥ ಪರಿಬೃಂಹಿತಃ ಅಂತ ಇದಕ್ಕೆ ಹೇಳೋದು. ಅದಕ್ಕಾಗಿ ಶ್ರೀಮದಾಚಾರ್ಯರು ಭಗವಂತನನ್ನು ಬೀಜ ಅಂತ ಯಾಕೆ ಕರೆದ್ರು ಅಂತಂದರೆ, ಬೀಜ ಅನ್ನುವುದಕ್ಕೆ ಅರ್ಥ ವ್ಯಂಜಕ ಅಂತ ಅರ್ಥ. ಬೀಜ ಅಂತಂದರೆ ಹೊರಗೆ ತೋರಿಸುವುದು ಅಂತ ಅರ್ಥ, ಪರಿಣಾಮ ಆಗೋದು ಅಂತ ಅರ್ಥ ಅಲ್ಲ. ವ್ಯಂಜನ ಜಗತೋ ವಿಷ್ಣು ಬೀಜನ್ನ ಪರಿಣಾಮತಃ ಅಂತ ಒಂದು ಪ್ರಮಾಣ ವಾಕ್ಯವನ್ನು ಕೊಟ್ಟು, ಭಗವಂತ ಜಗತ್ತಿಗೆ ಬೀಜ ಯಾಕೆ ಅಂತಂದರೆ ಜಗತ್ತನ್ನು ಹೊರಗೆ ಹಾಕ್ತಾನೆ, ಆದ್ದರಿಂದ ಬೀಜ ಹೊರತು ದೇವರೇ ಜಗತ್ತಾಗಿ ಪರಿಣಾಮ ಆಗ್ತಾನೆ. ಮರವೇ ಬೀಜವೇ ಮರವಾಗುವಂತೆ ದೇವರೇ ಜಗತ್ತಾಗೋದಲ್ಲ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಬೀಜ ಅಂತ. ಅಂತಹ ಬೀಜನಾದ ಭಗವಂತನನ್ನು ತಿಳಿಸಿಕೊಡುವಂತಹ ಯೋಗ ಅದುವೇ ಸಬೀಜ ಯೋಗ. ಅದರಲ್ಲಿ ಒಂದೊಂದನ್ನೇ ತಿಳಿಸಿ ಕೊನೆಯದ್ದಾಗಿ ಧ್ಯಾನವನ್ನು ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಧ್ಯಾನ ಮಾಡಬೇಕಾದ್ರೆ ಧ್ಯಾನದ ಪೂರ್ವದಲ್ಲಿ ಧಾರಣ ಅಂತ ಒಂದಿದೆ. ಧಾರಣ ಅಂತಂದರೆ ಹಿಡಿದಿಡೋದು ಅಂತ. ಅಲ್ಲಾಡದೇ ಇರುವಂತೆ ನಾವು ಕೂತಾಗಿದೆ, ಇಂದ್ರಿಯಗಳನ್ನೆಲ್ಲ ಒಳಗೆ ಎಳ್ಕೊಂಡಾಗಿದೆ, ಪ್ರತ್ಯಾಹರಣ ಮಾಡಿ ಆಗಿದೆ. ಮುಂದೇನು ಧ್ಯಾನಕ್ಕೆ ರೆಡಿಯಾಗಬೇಕು. ಧ್ಯಾನಕ್ಕೆ ರೆಡಿಯಾಗೋದು ಹೇಗೆ? ಯಾವುದನ್ನು ಧ್ಯಾನ ಮಾಡ್ತೇವೋ ಅದರ ಬಗ್ಗೆ ಚೆನ್ನಾಗಿ ಜ್ಞಾನವನ್ನು ಹೊಂದಿ ಅದನ್ನು ಮನಸ್ಸಿನಲ್ಲಿ ಒಂದು ಪ್ರತಿಮೆಯನ್ನಾಗಿ ಮಾಡಿಕೊಳ್ಬೇಕು. ಆದ್ದರಿಂದ ಖಂಡಸ್ಮೃತಿ ಧಾರಣ. ಧಾರಣ ಅಂತಂದರೆ ಎಲ್ಲ ಒಂದೇ ಅಟ್ ಎ ಟೈಮ್ ಎಲ್ಲ ಬರೋದಿಲ್ಲ ತಲೆ ಒಳಗೆ. ಒಂದೊಂದೇ ಇಂದ್ರಿಯಗಳನ್ನು, ಒಂದೊಂದೇ ಅವಯವಗಳನ್ನು ಭಗವಂತನದ್ದು ಅನುಸಂಧಾನ ಮಾಡಿ 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 ಕೊನೆಗೆ ಒಂದು ಸಲ ಇಡೀ ರೂಪವನ್ನು ಸ್ಮರಣೆಗೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಧಾರಣವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಕಪಿಲ ತನ್ನದ್ದೇ ಆದಂತಹ ಗುಣಗಳ ವೈಭವದ ವರ್ಣನೆ ಅದನ್ನು ಮಾಡ್ತಾನೆ. ಅದನ್ನು ಭಾಗವತದಲ್ಲಿ ತುಂಬ ಚೆನ್ನಾಗಿ ಭಗವದ್ಧ್ಯಾನ ಅಂತ ಹೇಳ್ತಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ. ದೇವರ ಪಾದಕಮಲಗಳನ್ನು ಮೊದಲು ಧ್ಯಾನ ಮಾಡಬೇಕಂತೆ, ಚಿಂತನೆ ಮಾಡಬೇಕು.
ತುಂಬ ಚೆನ್ನಾಗಿದೆ ನಿರೂಪಣೆಯಲ್ಲಿ. ದೇವರ ಪಾದಕಮಲಗಳನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ, ಆ ದೇವರ ಪಾದಕಮಲಗಳನ್ನು ಪೂರ್ಣವಾಗಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆ ಪಾದದ ಒಂದು ಹೆಬ್ಬೆರಳು, ಆ ಹೆಬ್ಬೆರಳಿನಲ್ಲಿ ಒಂದು ಉಗುರು, ಆ ಉಗುರಿನ ತುದಿ, ಆ ತುದಿಯಲ್ಲಿರುವಂತಹ ಕಾಂತಿ ಧ್ಯಾನ ಮಾಡುವವನ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ಒಳಗೆ ಇರುವ ಎಲ್ಲ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ಧ್ಯಾನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಮಧ್ಯದಲ್ಲಿ ಒಂದು ಮಾತು ಬರುತ್ತೆ. ದೇವರ ಕಂಠದಲ್ಲಿ ಒಂದು ಮಣಿ ಇದೆ. ಅದು ಯಾವ ಮಣಿ ಅಂತನ್ನುವಾಗ ನಮಗೆಲ್ಲ ಗೊತ್ತು, ಕೌಸ್ತುಭ ಮಣಿ ಅಂತ. ಆದರೆ ಇಲ್ಲಿ ಭಾಗವತ ಹೇಳುವಾಗ ಚೈತ್ಯಸ್ಯ ತತ್ವಂ ಅಮಲಂ ಮಣಿಮಸ್ಯ ಕಂಠೆ ಅಂತ ಚೈತ್ಯ ಆ ಚೈತ್ಯ ತತ್ವದ ಮಣಿ ಭಗವಂತನ ಕಂಠದಲ್ಲಿದೆ ಅಂತ ಹೇಳ್ತಾರೆ. ಈ ರೀತಿ ಒಂದು ಲಕ್ಷ ಉದಾಹರಣೆ ಇದೆ ಭಾಗವತದಲ್ಲಿ. ಒಂದು ವಿಷಯ ಬಂತು ಅಂತ ಹೇಳಿದ್ದಷ್ಟೇ. ಚೈತ್ಯ ಅಂತಂದರೆ ಚಿತ್ತಾಭಿಮಾನಿಗಳಾದವರು ಬ್ರಹ್ಮದೇವರು. ಚಿತ್ತಕ್ಕೆ ಬ್ರಹ್ಮ ಚಿತ್ತಾಭಿಮಾನಿತ್ವಾತ್, ನಮ್ಮೆಲ್ಲರ ಚಿತ್ತಕ್ಕೆ ನಿಯಾಮಕರು ಅಭಿಮಾನಿಗಳು ಆದಂತಹವರು ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಅಭಿಮಾನಿಗಳಾಗಿರ್ತಕ್ಕಂತಹ ಒಂದು ಮಣಿ ಕೌಸ್ತುಭ ಮಣಿ, ಅದು ಭಗವಂತನ ಕಂಠದಲ್ಲಿದೆ. ಸಚ ಬ್ರಹ್ಮ ಹರೇಃ ಕಂಠೆ ಕೌಸ್ತುಭತ್ವೇನ ಭಾಸತೆ ಅಂತ ಈ ವಾಕ್ಯಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಭಗವಂತನ ಧ್ಯಾನ ಮಾಡಬೇಕು ಅಂತ ಚಿಂತನೆ ಕೊಟ್ಟು ಭಗವಂತನ ಧ್ಯಾನ ಮಾಡಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾನೆ ಕಪಿಲ. ದೇವರಲ್ಲಿ ಅಸಾಧಾರಣವಾಗಿ ಭಕ್ತಿಯನ್ನು ಮಾಡಬೇಕು. ಭಕ್ತಿ ಎನ್ನುವ ಶಬ್ದದ ಅರ್ಥ, ನಾವು ಯಾರನ್ನ ಪ್ರೀತಿ ಮಾಡ್ತೇವೋ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೆಚ್ಚು ಪ್ರೀತಿಸುವುದನ್ನೇ ಭಕ್ತಿ ಅಂತ ಕರೀತಾರೆ. ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಅತ್ಯಂತ ದೃಢವಾದಂತಹ ಸ್ನೇಹ ಪ್ರೀತಿ, ಅದನ್ನೇ ಶಾಸ್ತ್ರಗಳಲ್ಲಿ ಭಕ್ತಿ ಅಂತ ಕರೀತಾರೆ. ಅಂತಹ ಭಕ್ತಿಯನ್ನು ನನ್ನಲ್ಲಿ ಮಾಡಬೇಕು. ಹಾಗೆ ನನ್ನಲ್ಲಿ ಭಕ್ತಿಯನ್ನು ಮಾಡೋದರಿಂದ ಅಮ್ಮ ನಾನು ನಿನ್ನ ಸಂಸಾರವನ್ನು ಕಳೀತೇನೆ, ಸಂಸಾರ ನಾಶ ಮಾಡ್ತೀನಿ ನಾನು ಅಂತಂದ ಕಪಿಲ. ಆ ಸಂಸಾರ ಚಕ್ರದ ಬಗ್ಗೆ ಇಲ್ಲಿ ಕಪಿಲ ತಿಳಿಸಿಕೊಡ್ತಾನೆ. ಸಂಸಾರ ಚಕ್ರ ಅಂತನ್ನೋದು ಹುಟ್ಟು ಸಾವು ಈ ಮಾರ್ಗವಾಗಿ ಬಂದಿರತಕ್ಕಂಥದ್ದು. ಒಂದು ಜನ್ಮವನ್ನು ದಾಟಿ ಆ ದೇಹವನ್ನು ಬಿಟ್ಟು ಆ ಜೀವ ಮೇಲೆ ಹೋಗುತ್ತೆ, ಪರಲೋಕಕ್ಕೆ ಹೋಗುತ್ತೆ. ಅಲ್ಲಿ ಪರಲೋಕದಲ್ಲಿ ಅವನವನ ಪ್ರಾಚೀನ ಕರ್ಮಾನುಸಾರವಾಗಿ ಸ್ವರ್ಗವೋ ನರಕವೋ ಅದನ್ನು ಅನುಭವಿಸಿ, ಪುಣ್ಯಶೇಷ ಮತ್ತು ಪಾಪಶೇಷ ಅದನ್ನು ಇಟ್ಟುಕೊಂಡು ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದ ಹಾಗೆ ದ್ಯುಲೋಕ ಮತ್ತು ಪರ್ಜನ್ಯ, ಅಲ್ಲಿಂದ ಭೂಮಿಗೆ ಬೀಳ್ತಾನೆ ಮಳೆಯಾಗಿ. ಮೊದಲು ಮೋಡ, ಮಳೆ ಮತ್ತು ಭೂಮಿಗೆ ಆಹಾರ ರೂಪದಲ್ಲಿ ಬೀಳ್ತಾನೆ. ತಂದೆಯ ಒಳಗೆ ಪ್ರವೇಶ ಮಾಡ್ತಾನೆ. ತಂದೆಯ ಮೂಲಕ ತಾಯಿಯ ಗರ್ಭದ ಒಳಗೆ ಪ್ರವೇಶ ಮಾಡಿದ ಜೀವ ನಿಧಾನವಾಗಿ ಆ ಒಳಗೆ ಹೋದಂತಹ ಶುಕ್ರ ಶೋಣಿತ ಎರಡೂ ಸೇರಿ ಹೇಗೆ ಗರ್ಭವಾಗಿ ಅದು ಭ್ರೂಣ ಆಗತ್ತೆ ಅನ್ನುವುದರ ವಿಜ್ಞಾನವನ್ನು, ಗರ್ಭದ ವಿಜ್ಞಾನವನ್ನು ಇಲ್ಲಿ ಕಪಿಲ ತಿಳಿಸಿಕೊಡ್ತಾನೆ. ಕದಲಂ ತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ ಅಂತ ಮೊದಲನೇ ರಾತ್ರಿಯಲ್ಲಿ ಆ ಗರ್ಭ ಹೇಗಿದೆ, 5ನೇ ರಾತ್ರಿಯಲ್ಲಿ ಹೇಗಿದೆ, 15 ದಿವಸಕ್ಕೆ ಏನಾಗುತ್ತೆ, ತಿಂಗಳಿಗೆ ಏನು, 3 ತಿಂಗಳಿಗೆ ಏನು, ಹಾಗೆ ಒಂದೊಂದೇ ತಿಂಗಳು ಎಲ್ಲ ಅವಯವಗಳು ಬೆಳೀತಾ 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 ಬರುವ ಸಂದರ್ಭದಲ್ಲಿ ಮನೋಭಿಮಾನಿಯಾದಂತಹ ರುದ್ರದೇವರ ಪ್ರವೇಶ ಆಗುತ್ತೆ. ಪ್ರಾಣದೇವರು ಉಸಿರಾಡಿಸ್ತಾ ಇದ್ದಾರೆ. ಗರ್ಭದ ಒಳಗಿರತಕ್ಕಂತಹ ಹುಳಗಳಿಂದ ಕಚ್ಚಿಸಿಕೊಂಡು ನೋವು, ತುಂಬ ಅಪಾರವಾದಂತಹ ದುಃಖ, ಕಣ್ಣು ಬಿಟ್ಟು ನೋಡಬೇಕು ಅಂದರೆ ಕತ್ತಲೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಭಗವಂತನ ಜನ್ಮಾಂತರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿತ್ತಲ್ಲ, ದೇವರ ಸ್ಮರಣೆ ಬಂತು. ನಮಸ್ಕಾರ ಮಾಡಬೇಕು, ನಮಗಾದ ನಮಸ್ಕಾರ ಮಾಡಬೇಕು ಅಂದರೆ ಕೈ ಕೆಳಗಿದೆ, ಮೇಲೆತ್ತಿ ಹೀಗೆ ತಂದು ನಮಸ್ಕಾರ ಮಾಡಬೇಕು. ಅದಕ್ಕೆ ಹೀಗಂದ್ರೆ ಆಗೋಯ್ತು. ಇವಾಗ ದೇವರಿಗೆ 2 ಕೈಯಲ್ಲಿ ನಮಸ್ಕಾರ ಮಾಡುವ ಪದ್ಧತಿ ಹೊರಟೇ ಹೋಯ್ತು. ಕಷ್ಟಪಟ್ಟು 2 ಕೈಯನ್ನು ಮೇಲ್ ತಂದು ಕೈ ಜೋಡಿಸಿ ಮುಗಿದು ಎಷ್ಟು ಕಷ್ಟ. ಅದೇ ಒಳಗಿರತಕ್ಕಂಥ ಜೀವ ಅದು ಹೇಗಿರುತ್ತೆ, ಆ ಗರ್ಭ ಭ್ರೂಣ ಹೀಗಿರುತ್ತೆ, ಬೀನ್ಸ್ ಆ ಬೀಜ ಹೇಗಿರುತ್ತೋ ಹಾಗಿರುತ್ತೆ. ಕೈಕಾಲುಗಳೆಲ್ಲ ಮುದುರಿ ಹೋಗಿರುತ್ತೆ. ಮುಗಿಯೋದು ಅಷ್ಟು ಕಷ್ಟ ಅಲ್ಲ, ಕೈ ಮುಗಿತಾನೆ. ಕೈ ಮುಗಿದು ಆ ಜೀವ ಭಗವಂತನ ಸ್ತೋತ್ರ ಮಾಡ್ತಾನೆ. ಜೀವ ಮಾಡಿದ ಭಗವಂತನ ಸ್ತೋತ್ರ. ಆ ಸ್ತೋತ್ರ ತಾತ್ಪರ್ಯ ಏನು ಅಂದರೆ, ಸ್ವಾಮಿ ನಾನು ನಿನಗೆ ಮಾತು ಕೊಡ್ತೀನಿ, ಇಲ್ಲಿಂದ ಹೊರಗೆ ಭೂಮಿಗೆ ಬಿದ್ದು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿವಸ ನಿನ್ನ ಸ್ತೋತ್ರ ಬಿಟ್ಟು ಇನ್ನೇನೂ ಮಾಡಲ್ಲ.
ನಿನ್ನ ಆರಾಧನೆ ಬಿಟ್ಟು ಇನ್ನೇನೂ ಮಾಡಲ್ಲ, ನಿನ್ನ ಮಹಿಮೆಯನ್ನು ಹೇಳೋದು ಕೇಳೋದು ಬಿಟ್ಟು ಇನ್ನೇನೂ ಮಾಡಲ್ಲ ಅಂತ ಭಗವಂತನಿಗೆ ಮಾತು ಕೊಡ್ತಾನೆ. 9-10 ತಿಂಗಳಾಯಿತು, ಪ್ರಸೂತಿ ವಾಯು ಹೊರಗೆ ದಬ್ಬತ್ತೆ. ಆ ಮಗು ಪ್ರಪಂಚಕ್ಕೆ ಬಂದು ಬಿತ್ತು, ಬಣ್ಣ ಬಣ್ಣದ್ದು. ಆರಂಭದ 5-6 ತಿಂಗಳಲ್ಲಿ ಆ ಮಗುವಿಗೆ ನಮ್ಮೆಲ್ಲರ ಪರಿಕಲ್ಪನೆ ಏನೂ ಇಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ, ಅಳ್ತಾ ಇರುತ್ತೆ. ಅಳ್ತಾ ಇದೆ ಅಂತಂದರೆ ಏನು ಮಾಡ್ತಾರೆ? ಹಸಿವಾಗ್ತಾ ಇದೆ, ಹಾಲು ಕುಡಿಸು ಅಂತ ಹೇಳ್ತಾರೆ. ಅದಕ್ಕೆ ಹಸಿವಾಗ್ತಾ ಇಲ್ಲ, ಅಲ್ಲಂಗೆ ಹಸಿವಾಗ್ತಿಲ್ಲ ಅಂತ ಹೇಳಲಿಕ್ಕೆ ನಾಲಿಗೆ ಇಲ್ಲ. ಅದು ಹೇಳುತ್ತೆ, ನಾಲಿಗೆ ಕೊಟ್ಟಾಗ ಬೇರೆ ಏನೇನೋ ಮಾತಾಡದೆ ನಿನ್ನ ಮಹಿಮೆ ಹೇಳಲಿಲ್ಲ, ಮಹಿಮೆಯನ್ನು ಹೇಳಬೇಕು ಅಂತ ಅನ್ನುವಾಗ ನಿನ್ನ ವೈಭವ ಏನು, ನಾಲಿಗೆನೇ ಇನ್ನೂ ಕೊಟ್ಟಿಲ್ಲ, ನೀನು ಮಾತೇ ಬಂದಿಲ್ಲ ಅಲ್ವಾ? ಆದ್ದರಿಂದ ಹಾಲು ಕುಡಿಸು ಅಂತ ಹೇಳ್ತಾರೆ. ನಂಗೆ ಬೇಡ, ಹಾಲು ಬೇಡ ಅಂತ ಹೇಳಲಿಕ್ಕಾಗ್ತಿಲ್ಲ ಕೂಸಿಗೆ. ನಾನು ಅಳ್ತಿರೋದು ಹಸಿವಾಗಲ್ಲ, ನನಗೆ ಹಸಿವಾಗ್ತಾ ಇಲ್ಲ ಅಲ್ವಾ? ಹತ್ರೇ ಹಾಲು ಕುಡಿಸೋದು, ನಿದ್ದೆ ಬರ್ತಾ ಇಲ್ಲ, ಮಲ್ಕೋ, ಹಸಿವಾಗ್ತಾ ಇಲ್ಲ, ಊಟ ಮಾಡು. ಹೀಗೆ ನಿಧಾನವಾಗಿ ನಮ್ಮ ಪರಿಸ್ಥಿತಿಗೆ, ನಮ್ಮ ವಾತಾವರಣಕ್ಕೆ ಆ ಮಗುವನ್ನು ಒಗ್ಗಿಸಿಕೊಂಡು ಬಿಡ್ತೇವೆ. ಆರಂಭದ ತಿಂಗಳುಗಳಲ್ಲಿ ಏನಿಲ್ಲ, ಸುಮ್ಮನೆ ನೋಡುತ್ತೆ, ಸುಮ್ಮನೆ ನಗುತ್ತೆ, ಸುಮ್ಮನೆ ಅಳುತ್ತೆ, ವಿಚಿತ್ರವಾದ ಶಬ್ದಗಳು ಮಾಡುತ್ತೆ. ಜನ್ಮಾಂತರ ಸ್ಮರಣೆ ಇದೆಯಲ್ಲ, ಅದೇ 5-6 ತಿಂಗಳಾದ ಮೇಲೆ ಬಣ್ಣಗಳ ಪರಿಚಯ ಆಯಿತು. ನಿಮ್ಮವರು ಅಂತ ಆಯಿತು, ತಾತನ್ ನೋಡು, ಅತ್ತೆ ನೋಡು, ಅಪ್ಪ ಅಮ್ಮ ನೋಡು ಅಂತ ಎಲ್ಲರ ಪರಿಚಯ ಆಯಿತು. ನಿಧಾನವಾಗಿ ನಾನು ಯಾರು, ನಾನು ಯಾಕೆ ಬಂದೆ, ದೇವರಿಗೇನು ಮಾತು ಕೊಟ್ಟೆ, ಎಲ್ಲ ಫೇಡ್ ಔಟ್ ಆಗ್ತಾ ಬಂತು. ಎಲ್ಲ ಮರಿತಾ 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 ಬರುವಾಗ ಆರಂಭದಲ್ಲಿ ಬಾಲ್ಯದಲ್ಲಿ ಆಟ, ಅಧ್ಯಯನವಾದ ಮೇಲೆ ನೋಡಪ್ಪ ಮೇಂಟೈನ್ ಮಾಡಬೇಕಲ್ಲ ಸಂಸಾರವನ್ನು, ಚೆನ್ನಾಗಿ ಓದು, ಕೆಲಸ ಮಾಡು. ಸರಿ, ಕೆಲಸ ಮಾಡಿತು, ಅದಕ್ಕೊಂದು ಮದುವೆಯನ್ನು ಮಾಡಿದರು, ಅದಕ್ಕೆ ಮತ್ತೆ ಮಕ್ಕಳಾಯಿತು. ನಿಧಾನವಾಗಿ ಮತ್ತೆ 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 ಅಲ್ವಾ, ಪ್ರಪಂಚ ಸಂಸಾರ ಚಕ್ರ ತಿರುಗ್ತಾ ಬಂತು. ತಿರುಗ್ತಾ ಬರುವಾಗ ಇವನು ಬೇರೆಯವರಿಗೋಸ್ಕರ ಕೆಲಸವನ್ನು ಮಾಡ್ತಾ 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 ಇವನಿಗೆ ವಯಸ್ಸೇ ಆಗೋಯ್ತು. ವಯಸ್ಸಾದಾಗ ನಿಧಾನವಾಗಿ ಒಂದೊಂದೇ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ತಾ ಬಂತು. 2 ಅವರ್ಸ್ ಕೂತ್ಕೊಳ್ತಾ ಇದ್ದೆ ಮೊದಲು, ಕೂಡ್ಲಿಕ್ಕಾಗ್ತಾ ಇಲ್ಲ. ಓಡ್ತಾ ಇದ್ದೆ, ಓಡ್ಲಿಕ್ಕಾಗ್ತಾ ಇಲ್ಲ. ಮೆಟ್ಲು ಹತ್ತಾ ಇದ್ದೆ, ಹತ್ಲಿಕ್ಕಾಗ್ತಿಲ್ಲ. ತಿಂತಾ ಇದ್ದೆ, ತಿನ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಅನುಭವಕ್ಕೆ ಬರುತ್ತೆ, ಇಂದ್ರಿಯಗಳ ಶಕ್ತಿ ನಿಧಾನವಾಗಿ ಜೀರ್ಣವಾಗ್ತಾ ಇದೆ. ಕೊನೆಗೆ ಇವನು ಇಲ್ಲ ಅಂದರೆ ಮನೆ ಇಲ್ಲ ಅಂತ ಅಂತಿದ್ದಂತಹ ಜನಗಳು ಹಾಸಿಗೆ ಹಿಡಿದು ಮಲಗಿದಾಗ ಇದು ಯಾವಾಗ ಹೋಗುತ್ತೋ ನಾವೆಲ್ಲ ಆರಾಮಾಗಿರ್ತೀವಿ ಅನ್ನೋ ಲೆವೆಲ್ಲಿಗೆ ಬರ್ತಾರೆ. ಹಾಗಾದಾಗಲೂ ವೈರಾಗ್ಯ ಇಲ್ಲ. ಕಪಿಲ ಅಂತಾನೆ, ಮಾತಾಡಬೇಕು ಅಂತ ಆಸೆ. ಅವಾಗ ಚಿಕ್ಕ ವಯಸ್ಸಿನಲ್ಲಿ ಮಾತಾಡಬೇಕು ಅನ್ನುವಾಗ ನಾಲಿಗೆ ಇನ್ನೂ ಸರಿಯಾಗಿಲ್ಲ, ಶಬ್ದಗಳು ಬರ್ತಿಲ್ಲ, ಏನಿಲ್ಲ. ವಯಸ್ಸಾದ ಮೇಲೆ, ತುಂಬ ಜೀರ್ಣಾವಸ್ಥೆಗೆ ಹೋದ ಮೇಲೆ ಮಾತಾಡಬೇಕು, ನಾಲಿಗೆ ಇದೆ, ಶಬ್ದಗಳೇ ಬರ್ತಿಲ್ಲ. ಕಾಫಶ್ವಾಸ ಕೃತಾಯಾಸಃ ಕಂಠೆ ಗುರುಗುರಾಯತೆ, ಗುರುಗೊರ್ರಂತ ಕೆಮ್ಮು, ಕಫ ಎಲ್ಲ ಬರ್ತಾ ಇದೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಒಂದು ದಿವಸ ಯಮದೂತರು ಬಂದು ಎಳ್ಕೊಂಡು ಹೋಗಿಬಿಟ್ರು. ಎಳ್ಕೊಂಡು ಹೋದ, ಮತ್ತೆ ಪ್ರಾಚೀನ ಕರ್ಮಕ್ಕನುಗುಣವಾಗಿ ಸ್ವರ್ಗ ನರಕ ಭೋಗ ಮಾಡಿ ಮತ್ತೆ ಬಿದ್ದ. ಅಮ್ಮ, ಈ ರೀತಿಯಾದ ಪ್ರಪಂಚ ಸಂಸಾರದ ಚಕ್ರ ತಿರುಗ್ತಾನೇ ಇರಬೇಕು. ತಿರುಗಿ 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 ಯಾವಾಗ ಬಚಾವಾಗೋದು ಅಂತಂದರೆ ಚಕ್ರ ತಿರುಗ್ತಾ ಇರುತ್ತೆ. ಸ್ಪೋಕ್ಸ್ ಮಧ್ಯೆ ನಾನು ತೂರ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಒಂದಾ ತಲೆ ಕಟ್ಟಾಗತ್ತೆ, ಇಲ್ಲ ಕಾಲು ಕಟ್ಟಾಗುತ್ತೆ. ನಾವೇ ತೂರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರು ನಮ್ಮನ್ನು ಈ ಬಂಧನದಲ್ಲಿ ಹಾಕಿದ್ದಾನೆ, ನಾವು ಮಾಡುವ ಸಾಧನೆಯನ್ನು ನೋಡಿ ಮೆಚ್ಚಿ ನಾನು ಬಿಡಿಸ್ತೇನೆ ಇವರನ್ನ ಅಂತ ಅವನು ಸಂಕಲ್ಪ ಮಾಡಿಕೊಂಡ್ರೆ ಬಿಡಿಸ್ತಾನೆ. ಬಂಧಕಃ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಆಚಾರ್ಯ ಹೇಳ್ತಾರೆ, ಸಂಸಾರದಲ್ಲಿ ಕಟ್ಟು ಹಾಕಿದವನು ದೇವರು, ಆ ಕಟ್ಟಿನ ಗಂಟನ್ನು ಬಿಚ್ಚಬೇಕಾದವನು ದೇವರೇ. ಅಮ್ಮ, ಈ ಸಂಸಾರ ಅನ್ನುವ ಅಸಾರ ನಿಸ್ಸಾರವಾದ ಚಕ್ರದಿಂದ ದೂರ ಬರಬೇಕು, ಹಾರಿ ಬರಬೇಕು, ತಪ್ಪಿಸ್ಕೊಂಡು ಬರಬೇಕು ಅಂತಂದರೆ ನನ್ನ ನಾಮಸ್ಮರಣೆ ಒಂದೇ ಉಪಾಯ. ಅನುಕೂಲವಾದಾಗಲೆಲ್ಲ ನಾಮಸ್ಮರಣೆ ಮಾಡ್ತಾ ಇರು, ಮಹಿಮೆಗಳನ್ನು ಕೇಳ್ತಾ ಇರು. ಒಂದಲ್ಲ ಒಂದು ದಿವಸ ಯೋಗ್ಯವಾದ ಜ್ಞಾನವನ್ನು ದೊಡ್ಡ ಗುರುಗಳ ಮೂಲಕ ಕೊಡಿಸಿ ಸಂಸಾರ ನಾಶ ಮಾಡಿಸ್ತೇನೆ ಅಂತ ಭಗವಂತ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾನೆ.
ತಾಯಿಯಾದವಳಿಗೆ ತುಂಬ ಸಂತೋಷ ಆಯಿತು. ನಾವು ಹೇಳಿದ್ದೇನೂ ಇಲ್ಲ, ಲಕ್ಷ ಪ್ರಮೇಯಗಳಿದೆ 3ನೇ ಸ್ಕಂದ ಭಾಗವತದಲ್ಲಿ. ತಾಯಿಯಾದವಳಿಗೆ ಎಷ್ಟು ಆನಂದ ಮನಸ್ಸಿಗೆ. ನನ್ನಂಥವಳಿಗೂ ಅರ್ಥವಾಗುವಂತ ಉಪದೇಶ ಮಾಡಿದ್ಯಲ್ಲಪ್ಪ ಅಂತಂದ್ಲು. ಕಪಿಲ ಅಂದ, ನನ್ನ ಕೆಲಸ ಆಯಿತು, ನಾವು ಹೊರಡ್ತೀನಿ ಅಂತ. ನೋಡಿ ಹೆಣ್ಣು ಮಕ್ಕಳು ಬಂದರು, ಮದುವೆ ಮಾಡಿ ಕಳಿಸ್ಬಿಟ್ರು. ಗಂಡ ಸನ್ಯಾಸಿಯಾಗಿ ಹೊರಟೋದ್ರು. ತಂದೆ ಆದಿರಾಜ ಸ್ವಯಂಭುವ, ಅವನ ರಾಜ್ಯ ಪರಿಪಾಲನೆ ಮಾಡಿ ಅವನ ಸದ್ಗತಿ ಆಯಿತು. ಇನ್ನು ಮಗ ಅವ ಏನು ಮಾಡ್ದ, ಅಮ್ಮ ನನ್ನ ಕೆಲಸ ಆಯಿತು, ನಾ ಇನ್ನು ಹೋಗ್ತೀನಿ ಅಂತಂದ. ಗೀತೆಯ ಮಾತು ನೆನಪಾಡ್ಕೊಳ್ಬೇಕು ನಾವು. ಎಲ್ಲ ಸುತ್ತ ಇರ್ತಾರೆ, ಅವರವರ ಕಾಲ ಬಂದಾಗ ಅವರವರು ಬಾಯ್ ಅಂತೇಳಿ ಹೋಗ್ತಾ ಇರ್ತಾರೆ. ಕೊನೆಗಿರೋನು ಯಾರು? ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಉದ್ಧರೇತ್ ಆತ್ಮನಾತ್ಮಾನಂ. ಆದ್ದರಿಂದ ನಾವು ಮನಸ್ಸನ್ನ ಭಗವಂತನಲ್ಲಿಟ್ಟು ನನ್ನನ್ನು ಉದ್ಧಾರ ಮಾಡತಕ್ಕಂಥವರು ನಾನಲ್ಲದೆ ಬೇರೆ ಯಾರೂ ಇಲ್ಲ. ನನ್ನ ಅಂತರ್ಯಾಮಿಯಾದ ಭಗವಂತನಲ್ಲದೆ ನನ್ನನ್ನು ಉದ್ಧಾರ ಮಾಡತಕ್ಕಂಥವ್ರು ಬೇರೆ ಯಾರು ಇಲ್ಲ ಅನ್ನುವುದನ್ನು ದೃಢವಾಗಿ ಚಿಂತನೆ ಮಾಡಿ ಏನು ಮಾಡಬೇಕು? ಭಗವಂತನನ್ನು ಗಟ್ಟಿಯಾಗಿ ಆರಾಧನೆಯನ್ನು ಮಾಡಿದರೆ ಮೋಕ್ಷ ಅನ್ನುವಂಥ ಸುಂದರವಾದ ಪ್ರಮೇಯವನ್ನು ಇದು ನಿರೂಪಣೆ ಮಾಡ್ತಾ ಇದೆ ಅಂತ ತಿಳಿತಾ ಮಗನಿಗೆ ಸ್ತೋತ್ರ ಮಾಡ್ತಾಳೆ. ಕೈ ಮುಗಿದು ಪ್ರಾರ್ಥನೆ ಮಾಡಿದ್ಲು. ತಂತ್ವಾಧ್ಯಾಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ ಸ್ರೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾ ಧ್ವಸ್ತ ಗುಣಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ ಎಂಬುದಾಗಿ ಅಪಾರವಾದ ಗುಣದಿಂದ ಕೂಡಿ ಆ ತಾಯಿ ದೇವಹೂತಿ ದೇವಿ ಮಗನಾಗಿ ಬಂದ ಕಪಿಲನನ್ನು ಸ್ತೋತ್ರ ಮಾಡ್ತಾಳೆ. ನೋಡಿ ನಕ್ಕು ಭಗವಂತ ಹೊರಟ. ಪೂರ್ವ ಸಮುದ್ರ ತೀರದಲ್ಲಿ ಇವತ್ತಿಗೂ ಕೂಡ ಆಶ್ರಮದಲ್ಲಿ ವಿರಾಜಮಾನನಾಗಿದ್ದಾನೆ ಕಪಿಲ ಅನ್ನುವಂಥ ತತ್ವವನ್ನು ಹೇಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿ ಅಥವಾ ಗಂಗಾಸಾಗರ, ಗಂಗಾ ನದಿ ಸಮುದ್ರಕ್ಕೆ ಸೇರುವಂಥ ಪ್ರದೇಶ, ಅಲ್ಲಿ ಕಪಿಲಾಶ್ರಮ, ಸಗರ, ದೇವಸ್ಥಾನ ಎಲ್ಲ ಇವತ್ತಿಗೂ ನಾವು ನೋಡಬಹುದು. ಈ ದೃಷ್ಟಿಯಲ್ಲಿ ದೇವಹೂತಿ ದೇವಿ ಯಾರಿಲ್ಲ, ಅವಳಿಗೆ ಒಬ್ಬಳೇ. ಕಪಿಲ ಉಪದೇಶ ಮಾಡಿದ ಪ್ರಮೇಯಗಳ ಮೂಟೆ ಅವಳ ಬೆನ್ನ ಹಿಂದೆ ಇದೆ. ಆ ತತ್ವಗಳಂತೆ ನಡೆದು ಜೀವನದಲ್ಲಿ ವಿಶೇಷವಾಗಿ ಸಾಧನೆ ಅನುಷ್ಠಾನವನ್ನು ಮಾಡಿದಳು. ಯಾವ ಮಟ್ಟಕ್ಕೆ ಅವಳಿಗೆ ತಾದಾತ್ಮ್ಯ ಬಂತು ಭಗವಂತನ ವಿಷಯದಲ್ಲಿ, ನನ್ನ ಬಿಂಬ, ನನ್ನ ಅಂತರ್ಯಾಮಿ, ಅವನಲ್ಲದೆ ನನ್ನನ್ನು ಯಾರು ಉದ್ಧಾರ ಮಾಡೋರಿಲ್ಲ ಅನ್ನುವಂಥ ಭಾವ ಎಷ್ಟು ಬಂತವಳಿಗೆ ಅಂತಂದರೆ, ದೇಹಾಭಿಮಾನ ಪೂರ್ಣವಾಗಿ ಹೊರಟೋಯ್ತಂತೆ. ಮೈ ಮೇಲೆ ಹಾಕ್ಕೊಂಡ ಬಟ್ಟೆ ಜಾರಿ ಬಿದ್ದರೂ ಕೂಡ ದೇಹ ನೋಡಿ ಆಡ್ಕೊಳ್ತಾರೆ ಅನ್ನುವಂತಹ ಭಾವವೇ ಇಲ್ಲ, ಮುಚ್ಚಿಕೊಳ್ಬೇಕು ಅನ್ನೋ ಭಾವ ಇಲ್ಲ. ಹಾಗೆ ತಿರುಗಾಡ್ತಾಳೆ, ಭಗವನ್ಮಯಳಾಗಿ ತಿರುಗಾಡಿದ್ಲು. ತಿರುಗಾಡಿ ಕೊನೆಗೆ ಅವಳ ಕಾಲ ಬಂದಾಗ ದೇಹತ್ಯಾಗವನ್ನು ಮಾಡಿದ ಆ ಮಹಾಮಾತೆ ನಮ್ಮೆಲ್ಲರಿಗೂ ಸಾಂಖ್ಯ ತತ್ವದ ಉಪದೇಶವನ್ನು ಕಪಿಲನ ಮೂಲಕ ಕೊಡಿಸಿ ಶಾಶ್ವತವಾಗಿ ಭಾಗವತ ತೃತೀಯ ಸ್ಕಂದದ ಮೂಲಕ ನಿಂತು ನಿರಂತರ ಸುಖರೂಪವಾದ ಮೋಕ್ಷಕ್ಕೆ ಪ್ರವೇಶವನ್ನು ಪಡೆದಳು ಅನ್ನುವಲ್ಲಿಗೆ ಆ ಸ್ವಯಂಭುವ ಮನುವಿನ ಮಧ್ಯದ ಮಗಳ ಚರಿತ್ರೆಯನ್ನು ಸಮಾಪ್ತಿ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅನೇಕ ಹೆಣ್ಣು ಮಕ್ಕಳ ಚರಿತ್ರೆ, ದತ್ತಾತ್ರೇಯನಾಗಿ ಭಗವಂತ ಮಾಡಿದ ಅವತಾರಗಳು, ಅತ್ರಿ ಮುನಿಗಳ ಮನೆಯಲ್ಲಿ ಭಗವಂತ ದತ್ತನಾಗಿ ಬಂದದ್ದು, ಚತುರ್ಮುಖ ಬ್ರಹ್ಮದೇವರ ಅಂಶಯುಕ್ತನಾಗಿ ಚಂದ್ರ ಹುಟ್ಟಿದ್ದು, ರುದ್ರದೇವರು ದುರ್ವಾಸರಾಗಿ ಬಂದದ್ದು, ಇದೆಲ್ಲ ಚರಿತೆಗಳನ್ನು, ಮೊಮ್ಮಕ್ಕಳ ಚರಿತೆಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡಿ ಕೊನೆಗೆ ಒಂದು ಹೆಣ್ಣು ಮಗಳು ಪ್ರಸೂತಿ ದೇವಿಯ ಎಲ್ಲ ಹೆಣ್ಣು ಮಕ್ಕಳ ಚರಿತ್ರೆ ಹೇಳಿದರು. ಅವರ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ರು. ಅದರಲ್ಲಿ ಒಂದು ಹುಡುಗಿ ಮಾತ್ರ ಮದುವೆಯಾಗಿ ಸ್ವಲ್ಪ ಸಮಯದಲ್ಲೇ ಮಕ್ಕಳನ್ನು ಹಡೆಯದೆ ದೇಹತ್ಯಾಗ ಮಾಡಿಬಿಟ್ಲು ಅನ್ನುವಂಥ ಚರಿತ್ರೆ. ಯಾರವಳು ಅಂತ ಕೇಳಿದ್ರೆ ಸತೀದೇವಿ. ಪ್ರಶ್ನೆ ಮಾಡ್ತಾರೆ, ಅಲ್ಲ ಭವೇ ಶೀಲವತಾಂ ಶ್ರೇಷ್ಠೆ, ರುದ್ರದೇವರಂಥ ಅಳಿಯನನ್ನು ಪಡೆದರು. ಎಂಥವರು? ಶೀಲವತಾಂ ಶ್ರೇಷ್ಠೇ ಭವೆ, ಶೀಲವಂತರಲ್ಲೇ ಅತ್ಯಂತ ಶ್ರೇಷ್ಠನಾದವನು ಯಾರು? ಭವ. ಭವ ನಿಮಗೆಲ್ಲ ಆಗುವಂತೆ ಮಾಡ್ತೇನೆ. ತತ್ವಜ್ಞಾನ ಬೇಕಾ? ಕೊಡ್ತೇನೆ. ಅಜ್ಞಾನ ನಾಶ ಆಗಬೇಕಾ? ಮಾಡಿಸ್ತೇನೆ. ನಿಮಗೇನು ಬೇಕು? ಆರೋಗ್ಯ ಬೇಕಾ? ಕೊಡ್ತೇನೆ. ವಿದ್ಯೆ ಬೇಕಾ? ಕೊಡ್ತೇನೆ. ನಿಮಗೇನು ಬೇಕು ಎಲ್ಲವನ್ನ ಕೊಡ್ತೇನೆ ಅನ್ನುವ ಕಾರಣ ಅವರಿಗೆ ಭವ ಭವ ಅಂತ ಕರೀತಾರೆ. ಶಿವ ಶಿವೇತಿ 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 ವೈ
ಭವ ಭವೇತಿ 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 ವಾ ಅಂತ ಅವರಿಗೆ 2 ಅಕ್ಷರದ ನಾಮಗಳು ತುಂಬ ಪ್ರೀತಿ. ಅಂತಹ ಶಿವನನ್ನ ತುಂಬ ಶೀಲವಂತರಲ್ಲೇ ಅತ್ಯಂತ ಉತ್ಕೃಷ್ಟನಾದ ಅವನನ್ನು ಯಾಕೆ ಮಗಳನ್ನು ಅಷ್ಟು ಪ್ರೀತಿ ಮಾಡುವಂತಹ ದಕ್ಷ ದ್ವೇಷ ಮಾಡಿದ? ವಿನಾಕಾರಣ ಶಿವನನ್ನು ಯಾಕೆ ದ್ವೇಷ ಮಾಡಲಿಕ್ಕೆ ಹೋದ ಇವನು ಅನ್ನುವಂತಹ ಪ್ರಶ್ನೆ ಬಂದಾಗ ದಕ್ಷಯಜ್ಞ ಪ್ರಸಂಗದ ಸುಂದರವಾದ ಕಥೆ ನಿರೂಪಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಇಬ್ಬರಿಗೂ ಸಂಬಂಧಪಡದ 3ನೇ ವ್ಯಕ್ತಿಯ ಮನೆಯಲ್ಲಿ ಒಂದು ಕಾರ್ಯಕ್ರಮ, ಒಂದು ಯಾಗ ಆಗ್ತಾ ಇದೆ. ಆ ಯಾಗ ಆಗುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಬ್ರಹ್ಮರುದ್ರ ಮಹೇಶ್ವರಾದಿ ಸಕಲ ದೇವತೆಗಳು ಬಂದಿದ್ದಾರೆ. ದಕ್ಷ ಸ್ವಲ್ಪ ಲೇಟಾಗಿ ಬಂದ. ದಕ್ಷ ನಿಧಾನವಾಗಿ ಬಂದದ್ದಕ್ಕೆ ಅವನಿಗಿಂತ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಕೆಳಗಿರುವ ಎಲ್ಲ ದೇವತೆಗಳು ಎದ್ದು ನಿಂತು ಗೌರವ ಕೊಟ್ಟರು. ಅಳಿಯ ಎದ್ದು ನಿಂತುಕೊಳ್ಳಿಲ್ಲ. ದಕ್ಷನಿಗೆ ಕೋಪ ಬಂತು. ಅಲ್ಲ, ಸ್ಮಶಾನದಲ್ಲಿ ವಾಸಕ್ಕೆ ಸ್ವಂತ ಮನೆ ಇಲ್ಲ, ಆಭರಣ ಇಲ್ಲ, ದಿಗಂಬರ, ಇವನಿಗೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ, ಅಷ್ಟು ಕೊಟ್ಟರೂ ಕೂಡ ನಾನು ಬಂದರೆ ಎದ್ದು ನಿಂತ್ಕೊಂಡು ಮರ್ಯಾದೆ ಮಾಡ್ತಿಲ್ವಲ್ಲ. ಅವ ಹೇಳೋ ಮಾತು, ರುದ್ರದೇವರ ಕಣ್ಣು ಹೇಗಿದೆ ಅನ್ನುವಾಗ ನನ್ನ ಮಗಳ ಕಣ್ಣು ಹೇಗಿದೆ, ನನ್ನ ಅಳಿಯನ ಕಣ್ಣು ಹೇಗಿದೆ ನೋಡಿ ಅಲ್ಲಿ ಮಾತಾಡ್ತಾನೆ. ಗೃಹೀತ್ವಾ ಮೃಗ ಶಾಭಾಕ್ಷ್ಯಾ ಹಸ್ತಂ ಮರ್ಕಟಲೋಚನ. ನಮಗೆ ಯಾವಾಗ ಆಗಲ್ಲ ಅವ್ರನ್ನೆಲ್ಲ ಬಾಡಿ ಶೇವಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ನಾವು ಅಲ್ವಾ. ಇವಂದ ಯಾಕೆ ಹೇಗಿದ್ದಾನೆ ಅಂದರೆ ಮೃಗಶಾಭಾಕ್ಷ್ಯಾ ಹಸ್ತಂ, ನನ್ನ ಮಗಳ ಸತೀದೇವಿಯ ಕಣ್ಣು ಎಷ್ಟು ಲಕ್ಷಣವಾಗಿದೆ ಅಂತಂದರೆ ಜಿಂಕೆಯ ಹರಿಣಾಕ್ಷಿ, ಜಿಂಕೆಯಂತೆ ಕಣ್ಣಿದೆ. ಅಳಿಯನ್ ಕಣ್ಣು ಹೇಗಿದೆ, ಮರ್ಕಟಲೋಚನ, ಕೋತಿ ಇದ್ದಾಗಿದೆ, ಕೋತಿ ಕಣ್ಣಿದ್ದಾಗಿದೆ ಅವನ ಕಣ್ಣು, ಬ್ರೌನಿಶ್. ಪಿಂಗಾಕ್ಷ ಅಂತ ಹನುಮಂತ ದೇವರಿಗೆ 12 ನಾಮಗಳನ್ನು ಹೇಳುವಾಗ ಹನುಮಾನ್ ಅಂಜನಾಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟಃ ಫಲ್ಗುಣ ಸಖಃ ಪಿಂಗಾಕ್ಷ ಬ್ರೌನಾದ ಅಯಸ್. ಕಣ್ಣು ಹೇಗಿದೆ ಅವನದು ಒಂದೇ ಬ್ರೌನಿಶ್ ಆಗಿದೆ. ಶಿವನ ಕಣ್ಣು ಹೇಗಿದೆ ಅವನಂತಾನೆ ಮರ್ಕಟಲೋಚನ. ಇವನಿಗೆ ಹೋಗಿ ಹೋಗಿ ನಾನು ಹೆಣ್ಣನ್ನು ಕೊಟ್ಟನಲ್ಲ. ಅಲ್ಲಿ ಶುರುವಾಯ್ತು ನೋಡಿ ಬೀಜ, ಶಿವನಿಂದೆಯ ಬೀಜ ಅಲ್ಲ ಆರಂಭ ಆಯಿತು. ಒಬ್ಬರಿಗೊಬ್ಬರು ನಿಂದೆ, ಒಬ್ಬರಿಗೊಬ್ಬರು ಪರಸ್ಪರ ಶಾಪ ಪ್ರತಿಶಾಪ. ಆ ವೈಭವದ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ, ಸುಮ್ಮನೆ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಸಿನಿಮಾಗಳಲ್ಲಿ ತೋರಿಸುವಾಗ ಋಷಿಮುನಿಗಳು ಯಾರಿಗಾದ್ರೂ ಬೈದರೆ ಕಮಂಡಲೊಳು ನೀರು ಹಾಕೊಂಡು ಹಿಂಗೆ ಅಂದುಬಿಟ್ರೆ ಅವನು ಸತ್ತೋಗ್ತಾನೆ, ಅವನು ಕೋತಿ ಆಗಿಬಿಡ್ತಾನೆ ಅಲ್ವಾ. ಶಾಪ ಕೊಡೋದು ಅಂದರೆ ಭಾಳ ಈಸಿ. ಕೈಯಲ್ಲಿ ಒಂದು ಗಿಂಡಿ ಇರಬೇಕು, ಅದ್ರ ತುಂಬ ನೀರಿರಬೇಕು, ಹಾಕೊಂಡು ಹಿಂಗಂದ್ರೆ ಆಯಿತು ಶಾಪ. ಅದಕ್ಕೆ ನಿರ್ಣಯ ಮಾಡ್ತಾರೆ ಶ್ರೀಮದ್ ಆಚಾರ್ಯರು, ಶಾಪ ಕೊಡ್ಲಿಕ್ಕೆ ಯಾರಿಗೆ ಯೋಗ್ಯತೆ, ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡೋರ ಯೋಗ್ಯತೆ ಏನು, ಯಾರು ಯಾರಿಗೆ ಶಾಪ ಕೊಟ್ಟರೆ ಆ ಶಾಪ ತಾಗ್ತದೆ, ಶಾಪ ಯಾರಿಗೆ ತಾಗೋದಿಲ್ಲ, ನಿರ್ಣಯ ಇಟ್ಕೊಳ್ಬೇಕಪ್ಪ. ಸುಮ್ಮನೆ ಯಾವುದೋ ಕಥೆಯನ್ನು ಹೇಗೋ ಅರ್ಧಮರ್ಧ ಕೇಳಿ ಸನಾತನ ಧರ್ಮದ ಈ ಗ್ರಂಥಗಳ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡ್ಕೊಳ್ಬೇಡಿ. ಒಬ್ಬೊಬ್ಬರಿಗೊಬ್ಬೊಬ್ಬರು ಶಾಪ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಂದರೆ, ಹೇಗೆ ಮರ್ಯಾದೆ ಮಾಡಬೇಕು ಅಂತ ಗೊತ್ತಿಲ್ಲದ ರುದ್ರದೇವರಿಗೆ ಯಜ್ಞದಲ್ಲಿ ಆಹುತಿಯನ್ನು ಕೊಡೋದು ಬೇಡ. ನೋಡಿ, ವೇದ ಪ್ರತಿಪಾದ್ಯವಾದ ಒಂದು ತತ್ವಕ್ಕೆ ಆಹುತಿ ಕೊಡೋದು ಬೇಡ ಅಂತ ತಡಿಲಿಕ್ಕೆ ದಕ್ಷನಿಗೆ ಯೋಗ್ಯತೆಯೇ ಇಲ್ಲ. ಇಲ್ಲಿಂದ ಆರಂಭ. ರುದ್ರದೇವರು ಯಾರು ಅಂತ ಕೇಳಿದ್ರೆ ವೇದ ಪ್ರತಿಪಾದ್ಯವಾದ ಒಂದು ತತ್ವ ಅದು. ಭಗವಂತ ಸಂಹಾರ ಮಾಡೋದು ಈ ಪ್ರತಿಮೆಯ ಮೂಲಕ. ಆದ್ದರಿಂದ ಭಗವಂತನ ಸಂಹಾರ ಕರ್ತೃತ್ವಕ್ಕೆ ಪ್ರತಿಮಾಸ್ಥಾನೀಯರಾದ ರುದ್ರದೇವರು ವೇದ ಪ್ರತಿಪಾದ್ಯರು. ವೇದಗಳಲ್ಲಿ ಕೊಡುವಂತಹ ಯಾಗದಲ್ಲಿ ಕೊಡುವಂತಹ ಹವಿಸ್ಸಿಗೆ ಪಾತ್ರರು ಮಾತ್ರ ಅಲ್ಲ, ಉತ್ತಮವಾದ ಪಾತ್ರರು. ಇಂದ್ರಾದಿ ದೇವತೆಗಳಿಗಿಂತ ಉತ್ತಮ ಪಾತ್ರ. ರುದ್ರಾಯ ಸ್ವಾಹ ಅಂತ ಹೇಳುವಾಗ ವೈಭವದಿಂದ ಹಾಕ್ಬೇಕು ನಾವು ಆಹುತಿ. ಅವ್ರಿಗೆ ಆಹುತಿ ಕೊಡ್ಲಿಕ್ಕಿಲ್ಲ ಅಂತಂದ್ರೆ, ಒಂದು ವೇಳೆ ಶಿವ ಅದನ್ನು ಸ್ವೀಕಾರ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ದಿದ್ರೆ ತತ್ಕ್ಷಣದಲ್ಲಿ ನಾಶವಾಗ್ತಾ ಇದ್ದವನು ದಕ್ಷ. ಆದ್ದರಿಂದ ಅವರರು ತಮ್ಮ ಯೋಗ್ಯತೆಗಿಂತ ಕೆಳಗೆ ಇರುವಂತಹ ವ್ಯಕ್ತಿಗಳು ಉತ್ತಮರಿಗೆ ಶಾಪ ಕೊಟ್ಟರೆ, ಕೆಳಗಿನವರ ಮೇಲಿನ ಪ್ರೀತಿ ಅನುಕಂಪೆಯಿಂದ ದೊಡ್ಡವರು ಶಾಪ ತಗೊಳ್ಳಿಲ್ಲ ಅಂದರೆ ಶಾಪ ಕೊಟ್ಟ ಕೆಳಗಿನವನು ಹಾಳಾಗ್ತಾನೆ. ಇದು ತತ್ವ. ಅವ ಹಾಳಾಗಬಾರದು ಯೋಗ್ಯ ಜೀವ ಅನ್ನೋದನ್ನು ತೋರಿಸಲಿಕ್ಕಾಗೇ ರುದ್ರದೇವರು ಈ ಶಾಪ ತಗೊಂಡ್ರು. ಯಾವಾಗ ಈ ಶಾಪ ಬಂತೋ ಆಗ
ನಂದಿ ಶಾಪ ಕೊಟ್ಟ. ದಕ್ಷನಿಗೆ ತತ್ವಜ್ಞಾನವೇ ಹೋಗಿಬಿಡ್ಲಿ, ಅದಾದ ನಂತರದಲ್ಲಿ ಅವನು ಬಸ್ತಮುಖನಾಗಲಿ, ಆಡಿನ ಮೇಕೆಯ ತಲೆ ಅವನಿಗೆ ಬಂದು ಬಿಡಲಿ ಅವನು ಶಾಪ ಕೊಟ್ಟ ನಂದಿ. ಅದನ್ನು ನೋಡಿ ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಆದ್ದರಿಂದ ಭವವ್ರತಧರ ಏಚ, ಶಿವವ್ರತವನ್ನು ಮಾಡತಕ್ಕಂಥವರು ಇತ್ಯಾದಿಗಳು ಅವರೆಲ್ಲರೂ ಕೂಡ ಪಾಖಂಡಿಗಳಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ಇವ್ರು ಶಾಪ ಕೊಟ್ಟರು. ಏನು ಒಂದೊಂದು ಶಾಪ, ಪ್ರತಿಶಾಪ ತಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ರುದ್ರದೇವರು ಬೇಜಾರು ಮಾಡಿಕೊಂಡವರಂತೆ, ಮತ್ತೆ ಹೇಳ್ತೀನಿ, ಬೇಜಾರು ಮಾಡಿಕೊಂಡವರಂತೆ ವಿಮನಾ ಇವ. ಅವರಿಗೆ ಬೇಜಾರಾಗಲಿ ದುಃಖ ಆಗಲಿ ನಮ್ಮಂತೆ ಅಲ್ವಲ್ಲ ಅವರು. ಯಾಕೆ ಅಂತಂದ್ರೆ ನಾವು ಪೂಜೆ ಮಾಡುವಾಗ, ಪೀಠ ಪೂಜೆ ಮಾಡುವಾಗ ಧರ್ಮಾಯ ನಮಃ, ಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ ಅಂತ ಪೀಠ ಪೂಜೆ ಮಾಡಬೇಕಾದ್ರೆ ತತ್ತದ್ದೇವತೆಗಳನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಉಂಟು. ಶ್ರೀಮದಾಚಾರ್ಯ ಪೀಠ ಪೂಜೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಅಲ್ಲಿ ವೈರಾಗ್ಯಾಯ ನಮಃ ಅಂದರೆ ವೈರಾಗ್ಯಾಧಿಪತಿಗಳು ಯಾರು? ರುದ್ರದೇವರು. ವೈರಾಗ್ಯಾಧಿಪತಯೇ ರುದ್ರಾಯ ನಮಃ ಚಿಂತನೆ ಮಾಡಲಿಕ್ಕುಂಟು. ಆದ್ದರಿಂದ ವೈರಾಗ್ಯಕ್ಕೆ ಅಧಿಪತಿಗಳು, ವೈರಾಗ್ಯ ಮೂರ್ತಿಗಳು, ಆ ವೈರಾಗ್ಯ ಅನ್ನುವ ಗುಣವನ್ನು ನಿಯಮಿಸ್ತಕ್ಕಂಥ ವ್ಯಕ್ತಿಗಳಾದವರಿಗೆ ಮನಸ್ಸಲ್ಲಿ ದುಃಖ ಆಗತ್ತೆ. ಅವ್ರು ಬೇಜಾರು ಮಾಡ್ಕೊಂಡು ಹೊರಟೋದ್ರು ಅಂತಂದರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇಲ್ಲ. ಬೇಜಾರು ಮಾಡಿಕೊಂಡವರಂತೆ ಹೊರಟೋದ್ರು. ಅವತ್ತಿಂದ ದ್ವೇಷ ಆರಂಭ ಆಯಿತು ನೋಡಿ. ಸಾವಿರಾರು ವರ್ಷಗಳ ತನಕ ದ್ವೇಷ ಕಂಟಿನ್ಯೂ ಆಗ್ತಾಲೇ ಬಂತು. ಕೊನೆಗೆ ಬ್ರಹ್ಮದೇವರು ಏನು ಮಾಡ್ತಾರೆ, ದಕ್ಷನ ಯೋಗ್ಯತೆ ಅಂದರೆ ಅವನು ರುದ್ರದೇವರಿಗೆ ಮಾಡಿದ ದ್ರೋಹ ಏನಿದೆ ಅದು ಇನ್ನೂ ಅತ್ಯುಚ್ಚ ಮಟ್ಟಕ್ಕೆ ಹೋಗಬೇಕು. ಸ್ವೋತ್ತಮ ದ್ರೋಹವನ್ನು ಯಾರೂ ಯಾವ ಕಾಲದಲ್ಲೂ ಮನಸ್ಸಿನಲ್ಲೂ ಮಾಡಬಾರ್ದು ಅನ್ನುವಂತಹ ಪಾಠ ಗೊತ್ತಾಗಬೇಕು. ಅದಕ್ಕಾಗಿ ಅವನನ್ನು ಪ್ರಜಾಪತಿ ಪತಿ ಅಂತ ಮಾಡಿಬಿಟ್ರು. ನೋಡಿ, ಅಹಂಕಾರ ಬಂದವರಿಗೆ ದೊಡ್ಡ ಸ್ಥಾನ ತಂದು ಕೊಟ್ಟರೆ ಇನ್ನೂ ಜಾಸ್ತಿ ಮಾಡ್ತಾರೆ ದ್ರೋಹವನ್ನು. ನೋಡು, ನಾನು ಶಿವನಿಂದ ಮಾಡಿದ್ದು ಬ್ರಹ್ಮದೇವರಿಗೆ ಸಮ್ಮತವೇ ಅನ್ನೋ ಭಾವನೆ ಅವನಿಗೆ ಬಂತು, ಉತ್ತಮ ಸ್ಥಾನ ಬಂತು. ಇನ್ನೂ ದ್ವೇಷ ಮಾಡ್ದ. ಬೃಹಸ್ಪತಿ ಸವಾ ಅಂತ ಒಂದು ಯಾಗ ಮಾಡ್ದ. 3 ಲೋಕಕ್ಕೆ ಆಹ್ವಾನ ಇದೆ, ಮಗಳು ಅಳಿಯನಿಗೆ ಆಹ್ವಾನ ಇಲ್ಲ. ಕೈಲಾಸದಲ್ಲಿ ಕೂತಿದ್ದಾರೆ. ಕೈಲಾಸದ ಮೇಲೆ ನೋಡಿ ದೇವತೆಗಳ ಆಟಗಳು ಹೇಗಿರುತ್ತೆ. ಬೇರೆ ಮಾರ್ಗವಾಗಿಯೂ ದಕ್ಷಿಣ ಮನೆಗೆ ಹೋಗ್ಬೋದಲ್ವಾ, ಕೈಲಾಸದ ಮೇಲೆ ಹೋದ್ರಂತೆ. ಹೇಗಿದೆ, ಕಿಂಕಿಣಿಗಳಿಂದ ಕೂಡಿದ ವಿಮಾನಗಳ ಮೇಲೆ ಕೂತ್ಕೊಂಡು ಹೋದ್ರಂತೆ. ಇದು ವಿಚಿತ್ರ. ಕಿಂಕಿಣಿಗಳು ಅಂತಂದರೆ ಹೆಣ್ಣು ಮಕ್ಕಳು ಕಾಲಿಗೆ ಗೆಜ್ಜೆ ಹಾಕ್ಕೊಳ್ತಾರೆ. ಗೆಜ್ಜೆ ಹಾಕೊಳ್ಳುವಾಗ 3 ಬೆಳ್ಳಿಯ ಗುಂಡುಗಳು ಒಟ್ಟಿಗೆ ಸೇರಿರುತ್ತಲ್ಲ, ತ್ರೆಣುಕ, ಅದನ್ನು ಸೇರಿರುತ್ತಲ್ಲ, ಅದನ್ನು ಆ ಥರ ಗಂಟೆಗಳಿಂದ ಕೂಡಿದಂತಹ ವಿಮಾನಗಳು. ಆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ದಕ್ಷನ ಮನೆಯಾಗಕ್ಕೆ. ಅವಾಗ ಸತೀಪತಿ ಇಬ್ಬರು ಅಲ್ಲಿ ಕೂತಿದ್ರು. ಅಲ್ಲಿ ಕೂತಿದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಿಮ್ಮನೇನಲ್ಲೇ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೇವೆ. ನೀನು ಬರಲ್ವಾ? ನೀವೆಲ್ಲ ಹೋಗ್ರಿ, ನಾನು ಮತ್ತೆ ಬರ್ತೀನಿ. ನಂಗೆ ಕರೆದಿಲ್ಲ ಅಂತ ಹೇಳೋ ಆಗಿಲ್ವಲ್ಲ ಸತಿ, ನೀವು ಹೋಗ್ರಿ, ನಾನು ಬರ್ತೀನಿ. ಅವರೆಲ್ಲ ಹೋದ ಮೇಲೆ ನೋಡಿ, ಆ ದೇವತೆಗಳು ಹಾಗೆ ಹೋದದ್ದೇ ಅದು ಭಗವಂತನ ಇಚ್ಛೆಯಿಂದಲೇ ಹೋದದ್ದವರು ಅಲ್ಲಿಗೆ. ರೀ ಬನ್ರಿ ಹೋಗೋಣ, ನಮ್ಮಪ್ಪನ ಮನೆ. ಕರೀದೇ ಇರಲಿ, ನಮ್ಮ ಮನೆ ಅಲ್ವಾ, ನಾ ಹುಟ್ಟಿ ಬೆಳೆದ ಮನೆ ಅಲ್ವಾ, ನಮ್ಮಪ್ಪ ಅಲ್ವಾ, ಹೋಗ್ಬೋದಲ್ವಾ ಅಂದಿದ್ದಕ್ಕೆ ಶಿವ ಅಂತಾನೆ, ಕೆಲವರಿಗೆ ವಯಸ್ಸು, ವಿದ್ಯೆ, ರೂಪ, ವಂಶ, ಸಂಪತ್ತು ಅದೆಲ್ಲವೂ ಕೂಡ ಅಹಂಕಾರಕ್ಕೆ ಕಾರಣ ಆಗುತ್ತೆ. ಕೆಲವರಿಗೆ ಅದು ಸಾಧನೆಗೆ ಪರಿಣಾಮ ಆಗುತ್ತೆ, ಕೆಲವ್ರಿಗೆ ಅಹಂಕಾರಕ್ಕೆ ಕಾರಣ ಆಗುತ್ತೆ. ನಿಮ್ಮಪ್ಪನಿಗಿದು ಅಹಂಕಾರಕ್ಕೆ ಕಾರಣ ಆಗಿದೆ, ನಾವು ಹೋಗೋದು ಬೇಡ. ಅವಾಗ ಅವಳ ಮನಸ್ಸಲ್ಲೊಂದು ಭಾವನೆ ಬಂತು. ಬಾಯಿ ಬಿಟ್ಟು ಹೇಳಲಿಲ್ಲ, ಮನಸ್ಸಿನಲ್ಲಿ ಭಾವನೆ. ಮನೋಭಿಮಾನಿಗಳಲ್ವಾ, ಗೊತ್ತು ಮಾಡಿಕೊಂಡ್ರು. ಅಲ್ಲ, ಆವತ್ತಿನ ದಿವಸ 1 ಸೆಕೆಂಡ್ ನೀವು ಎದ್ದು ಅವ್ರನ್ನ ಸ್ವಾಗತ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ಇಷ್ಟು ಗಲಾಟೆನೇ ಆಗ್ತಿರ್ಲಿಲ್ಲ. ಆ ಯಾಗದಲ್ಲಿ ಮಾವ ಬಂದ, ಏನಾದ್ರಾಗಲಿ ಹೆಣ್ಣು ಕೊಟ್ಟ ಮಾವ ಕಣ್ಕೊಟ್ಟು ದೇವರು ಅಂತೇನೋ ಅಂತಾರಲ್ಲ, ಹಾಗೆ ಬಂದ ಅಂದ ತಕ್ಷಣ 1 ನಿಮಿಷ ಎದ್ದು ನಿಂತು ಕೂತಿದ್ದಿದ್ರೆ ನಿಮಗೇನಾಗ್ತಾ ಇತ್ತು? ಇದು ಬಾಯಿ ಬಿಟ್ಟು ಹೇಳಲಿಲ್ಲ, ಮಾನಸಿಕವಾದಂತಹ ಒಂದು ಭಾವ. ಅದನ್ನು ಅರಿತಂತೆ ಅವರು ಮಾತಾಡ್ತಾರೆ. ನೋಡಮ್ಮ, ನಿಂತ್ಕೋಬಾರ್ದು, ಮಾಡಬಾರ್ದು, ಸರ್ವತ್ರ ಭಗವಂತನನ್ನು ಕಾಣತಕ್ಕಂಥ ನಮಗೆ ದಕ್ಷ ಬಂದ, ದಕ್ಷಾಂತರ್ಯಾಮಿಯಾಗಿ ದಕ್ಷನಾಮಕನಾದ ಭಗವಂತ ಬಂದ ಅಂತ ನೋಡುವ
ವ್ಯಾಪ್ತೋಪಾಸಕರು ಮಹಾರುದ್ರದೇವರು. ಆದ್ದರಿಂದ ಅಂಥವರಿಗೆ ಎದ್ದು ನಿಂತ್ಕೋಬಾರದು ಅಂತ ಏನಿಲ್ಲ. ಆಗ ನಾ ಏನು ಮಾಡ್ತಾ ಇದ್ದೆ, ನನ್ನ ಪಕ್ಕದಲ್ಲಿ ದಕ್ಷನಿಗಿಂತ ಉತ್ತಮವಾದ ಒಂದು ಪ್ರತಿಮೆ ಕೂತಿತ್ತು. ರುಜು ಪ್ರತಿಮೆ, ಜೀವೋತ್ತಮ ಪ್ರತಿಮೆ ನನ್ನ ಪಕ್ಕದಲ್ಲಿ ಕೂತಿತ್ತು. ಯಾರದು? ಚತುರ್ಮುಖ ಬ್ರಹ್ಮದೇವರು. ನಾನು ಸುಮ್ಮನೆ ನಾವು ಫಂಕ್ಷನ್ಗೆ ಹೋದರೆ ನಾವು ಮಾತಾಡ್ತಾ ಇರ್ತೀವಲ್ಲ, ಮದುವೆ ಅಲ್ಪಾಡಿಗಲ್ ಮಂತ್ರ ಆಗ್ತಾ ಇರ್ತದೆ, ನಾವು ಚೇರ್ ಮೇಲೆ ಕೂತ್ಕೊಂಡು ಏನೇನೋ ಹರಟೆ ಹೊಡಿತಾ ಕೂತಿರ್ತೇವೆ. ನಮ್ಮ ರುದ್ರದೇವರು ಕಾರ್ಯಕ್ರಮಕ್ಕೆ ಆ ರೀತಿ ಹೋಗುವಂಥ ಜನ ಅಲ್ವಲ್ಲ. ನಾ ಏನು ಮಾಡ್ತಾ ಇದ್ದೆ? ದೇವರ ಧ್ಯಾನವನ್ನು ಮಾಡ್ತಾ ಇದ್ದೆ. ಯಾವ ದೇವರ ಧ್ಯಾನವನ್ನು ಮಾಡ್ತಾ ಇದ್ದೆ? ಬ್ರಹ್ಮದೇವರ ಮನಸ್ಸಿನೊಳಗೆ ಅಭಿವ್ಯಕ್ತನಾಗುವ ವಾಸುದೇವ ನಾಮಕನಾದ ಭಗವಂತನ ಧ್ಯಾನ ಮಾಡ್ತಾ ಇದ್ದೆ. ಇಲ್ಲೊಂದು ಹೊಸ ವಿಷಯ ಬಂತು. ರುದ್ರದೇವರ ಧ್ಯಾನ ಹೇಗಾಗ್ತಾ ಇತ್ತು ಅವತ್ತಿನ ದಿವಸ ಅಂತ ಹೇಳುವಾಗ ಭಾಗವತ ಹೇಳುತ್ತೆ, ಚತುರ್ಮುಖ ಬ್ರಹ್ಮದೇವರ ಮನಸ್ಸಿಗೆ ಒಂದು ಹೆಸರಿದೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರ ಪರಮಶುದ್ಧವಾದ ಮನಸ್ಸಿಗೆ ವಸುದೇವ ಅಂತ ಹೆಸರು. ಅಂತಹ ವಸುದೇವ ನಾಮಕವಾದ ಬ್ರಹ್ಮದೇವರ ಮನಸ್ಸಿನಲ್ಲಿ ಅಭಿವ್ಯಕ್ತನಾಗುವ ಕಾರಣ ಭಗವಂತ ಯಾರು? ವಾಸುದೇವ. ಆ ವಾಸುದೇವ ಯಾವ ಬಣ್ಣದಲ್ಲಿದ್ದಾನೆ? ಶುದ್ಧ ಸ್ಫಟಿಕ ಬಣ್ಣದಲ್ಲಿದ್ದಾನೆ. ಆ ವಾಸುದೇವನನ್ನು ಉಪಾಸನೆ ಮಾಡಿ 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 ಶಿವನ ಬಣ್ಣ ಹೇಗಾಯಿತು? ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಂ ಅಹಂ ಭಜೆ ಅಂತ ಅವರ ಧ್ಯಾನ ಶ್ಲೋಕವನ್ನು ಹೇಳುವಾಗ ವಾಸುದೇವ ರೂಪದ ಶುದ್ಧ ಸ್ಫಟಿಕ ಸಂಕಾಶವಾದ ರೂಪವನ್ನು ಚಿಂತನೆ ಮಾಡಿ 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 ಇವರಿಗೂ ಅದೇ ಬಣ್ಣ ಬಂತು. ನಾನು ಧ್ಯಾನ ಮಾಡ್ತಾ ಇದ್ದಮ್ಮ, ದಕ್ಷ ಬ್ರಹ್ಮದೇವರಿಗೆ ಹೋಲಿಕೆ ಮಾಡಿಕೊಂಡ್ರೆ ಅವರ ಪ್ರತೀಕ ಚಿಕ್ಕ ಪ್ರತೀಕ ಅದು. ಆದರೂ ನಮಸ್ಕಾರ ಮಾಡೋದು ಯಾಕೆ, ಎದ್ದೇಳೋದು ಯಾಕೆ, ಶೇಕ್ ಹ್ಯಾಂಡ್ ಮಾಡೋದು ಯಾಕೆ, ಒಳಗೆ ಬನ್ನಿ ಅಂತ ಅರಳು ಹಾಕೋದು ಯಾಕೆ, ಆರತಿ ಮಾಡೋದು ಯಾಕೆ, ಹಾರ ಹಾಕೋದು ಯಾಕೆ? ನಮಗ ತುಂಬ ದೊಡ್ಡ ಮಾತು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವನ ದೇಹಮಾಜನೆ. ನಮಸ್ಕಾರ ಮಾಡೋದು, ಗೌರವ ಕೊಡೋದು ಹೊರಗೆ ಕಾಣುವಂಥ ದೇಹಕ್ಕೂ ಅಲ್ಲ, ದೇಹವನ್ನು ಇಟ್ಟುಕೊಂಡಿರುವ ಜೀವನಿಗೂ ಅಲ್ಲ, ಅವನಿಂದ ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಪರತತ್ವ ನಾರಾಯಣನಿಗೆ. ಅಷ್ಟು ಅವನಿಗೆ ಇಲ್ಲ ಅಂತಂದ್ಮೇಲೆ ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತಂದಾಗ ಸತಿ ಹಠ ಮಾಡಿದ್ಲು, ಹೋಗೇ ಹೋಗಬೇಕು ಅಂದ್ಕೊಂಡ್ರು ಮನಸ್ಸಿನಲ್ಲಿ. ಅವಳು ಇಲ್ಲಿದ್ರು ಹೋಗೋಳೆ, ಅಲ್ಲಿದ್ರು ಹೋಗೋಳೆ, ಅಲ್ಲಿ ಹೋದ್ರೆ ಲೋಕಕ್ಕೊಂದು ಪಾಠ ಆಗುತ್ತೆ, ಅಲ್ಲಿ ಹೋಗೇ ಹೋಗಲಿ ಅಂತ ಹೇಳಿ ನಂದಿ ಭೃಂಗಿ ಮೊದಲಾದವರ ಜೊತೆ ಮಾಡಿ ಕಳಿಸ್ಕೊಟ್ಲು. ಅಲ್ಲಿ ನೋಡಿದ್ರೆ ಎಲ್ಲ ಯಜ್ಞಶಾಲೆ, ಎಲ್ಲ ಬಂಗಾರಮಯ ವೇದಿಕೆ, ಎಲ್ಲ ಮೂರು ಲೋಕದ ಎಲ್ಲರೂ ನೆರೆದಿದ್ದಾರೆ ಆ ಸತ್ರದಲ್ಲಿ, ಬೃಹಸ್ಪತಿ ಸಭಾ ಯಾಗದಲ್ಲಿ. ಇವಳನ್ನ ಬಾ ಅಂತ ಯಾರೂ ಕರೆಯೋರಿಲ್ಲ, ಮಾತಾಡಿಸ್ತಕ್ಕಂಥ ವ್ಯಕ್ತಿಗಳಿಲ್ಲ, ಬಾ ಅಮ್ಮ ಅಂತ ಕರೆಯೋರಿಲ್ಲ. ಸರಿ, ಬರೋದು ಬಂದೆ, ಮರ್ಯಾದೆ ಸಿಗಲಿಲ್ಲ, ಬಂದ ಕೆಲಸವನ್ನಾದರೂ ನೋಡ್ಕೊಂಡು ಹೋಗೋಣ, ಯಜ್ಞ ಆಗ್ತಾ ಇದೆ ಅಲ್ವಾ, ಅಗ್ನ್ಯಂತರ್ಗತ ಭಗವಂತನ ದರ್ಶನ ಮಾಡಿ ಹೊರಟು ಬಿಡೋಣ ಅಂತ ಯಜ್ಞಶಾಲೆಗೆ ಬರ್ತಾಳೆ. ಅಲ್ಲಿ ಮಂತ್ರ ಹೇಳುವಾಗ ಋತ್ವಿಕ್ಗಳು ಏನು ಮಾಡಿದ್ದಾರೆ? ರುದ್ರದೇವರನ್ನ ಅಪ್ರತಿಪಾದನೆ ಮಾಡಿ ಆಹುತಿಯನ್ನು ಕೊಡತಕ್ಕ ಮಂತ್ರವನ್ನು ಸ್ಕಿಪ್ ಮಾಡಿಬಿಟ್ರು. ಮಾಡಬಾರ್ದು. ರುದ್ರದೇವರ ದ್ವೇಷವನ್ನು ಮನಸ್ಸಿನಲ್ಲಿ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ದೊಡ್ಡ ಪಾಠ ಇದು. ಅದನ್ನು ನೋಡಿ ಸಿಟ್ಟು ಬಂತು ಅವಳಿಗೆ, ತುಂಬ ಕೋಪ ಬಂತು. ಏನಿದು, ಸ್ಕಿಪ್ ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಲಿಕ್ಕೆ ವೇದಗಳು ನಾವು ಬರ್ಕೊಂಡಂತಹ ಗ್ರಂಥರಾಶಿ ಅಲ್ವಲ್ಲ, ಅನಾದಿನಿತ್ಯವಾದ ಶಬ್ದರಾಶಿಗಳು. ಅದರಲ್ಲಿ ರುದ್ರನಾಮಕನಾದ ಭಗವಂತನಿಗೆ ಪ್ರತೀಕರಾದವರು ಇವರು. ರುದ್ರಾಧ್ಯಾಯ, ಶಿವನಿಗೆ ಆಹುತಿಯನ್ನು ಕೊಡತಕ್ಕ ಮಂತ್ರಗಳು ಬೇಕಾದಷ್ಟಿದೆ. ಇಲ್ಲಿ ವಾಸ್ತವಿಕವಾಗಿ ಆಹುತಿಗೆ ಯೋಗ್ಯನಾದ ವ್ಯಕ್ತಿಗೆ ಮರ್ಯಾದೆ ಮಾಡದೆ, ಆಹುತಿಯನ್ನು ಕೊಡದೆ ದೊಡ್ಡ ಅಪಚಾರ ಮಾಡಿದ್ದಿ. ಗಂಡನಿಗೆ ಇಂಥ ಘೋರ ಅಪಚಾರವಾದ, ಗಂಡ ಅನ್ನೋದಕ್ಕಿಂತಲೂ ವೇದ ಪ್ರತಿಪಾದ್ಯವಾದ ತತ್ವ, ಅದಕ್ಕಾದ ಅಪಚಾರಕ್ಕೆ ಕ್ಷಮೆ ಇಲ್ಲ. ಅವಳು ಆಡ್ತಾಳೆ ಅಪ್ಪನಿಗೆ ಮಾತು, ಯದ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇ ತರಹ. ನೀನು ಶಿವೇ ತರ ಅಂದ್ಲು ಅಪ್ಪನಿಗೆ. ಇಂದ್ರಾದಿ ದೇವತೆಗಳೇ ಯಾರು ಮಾಡಿದ ಶಾಸನವನ್ನು ಧಿಕ್ಕಾರ ಮಾಡಲಿಕ್ಕೆ ಭಯಪಡ್ತಾರೆ. ಯಾರ 2 ಅಕ್ಷರದ ನಾಮಗಳು
ಸ್ತೋತ್ರ ಮಾಡುವವರ ಬಾಯಿಂದ ಬಂದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಅಂತಹ ರುದ್ರದೇವರನ್ನು ನೀನು ದ್ವೇಷ ಮಾಡ್ತಾ ಇದ್ದಿ ಅಂತಂದರೆ ನಿನ್ನಿಂದ ಬಂದ ದೇಹ ನನಗಿದು ಬೇಡ. ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡುವಾಗ ದಾಕ್ಷಾಯಣಿ ಅನ್ನುವ ಶಬ್ದ ಬಾಯಲ್ಲಿ ಬಂದ್ಬಿಡ್ತು ಶಿವನಿಗೆ. ದಾಕ್ಷಾಯಣಿ ಅನ್ನೋ ಶಬ್ದ ಬರ್ತಾ ಇದ್ದ ಹಾಗೆ ದಕ್ಷನ ಮಗಳು ಅರ್ಥ. ದಕ್ಷನ ಮಗಳು ಅನ್ನುವಾಗ ದಕ್ಷ ಅನ್ನುವುದು ನೆನಪಾಯಿತು. ಅವನು ಮಾಡಿದ ಆ ಪ್ರಸಂಗ ನೆನಪಾಯಿತು. ಮನಸ್ಸು ವಿಮುಖವಾಯಿತು. ಆದ್ದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯ ಬಾಂಧವ್ಯಕ್ಕೆ ಪ್ರೀತಿ ಪ್ರೇಮಕ್ಕೆ ಅವಕಾಶವಿಲ್ಲದ ನಿನ್ನಿಂದ ಬಂದ ಈ ಶರೀರ ನನಗ್ಯಾಕಪ್ಪ, ನಾನಿಲ್ಲೇ ತ್ಯಾಗ ಮಾಡ್ತೀನಿ ಅಂತ ಲಯಚಿಂತನೆಯನ್ನು ಮಾಡಿ ಒಳಗಿನ ಅಗ್ನಿಯಿಂದಲೇ ಆ ದೇವಿ ದೇಹತ್ಯಾಗವನ್ನು ಮಾಡಿಬಿಟ್ಟು. ಯಾವಾಗ ದೇಹತ್ಯಾಗವನ್ನು ಮಾಡಿದಲೋ ಜೊತೆಗೆ ಬಂದಿದ್ದಂಥ ಭೂತಗಳೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದಾಗ ಭೃಗು ಮುನಿಗಳು ಋಭುದೇವತೆಗಳನ್ನು ಸೃಷ್ಟಿ ಮಾಡಿ ಓಡಿಸ್ಬಿಟ್ರು. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಈ ಸಂದರ್ಭದಲ್ಲಿ ದಕ್ಷನಿಗೆ ಸ್ವಲ್ಪ ಬೇಜಾರಾಯಿತು. ಏನಾಗೋಯ್ತು, ಕಣ್ಣು ಮುಂದೆ ಮಗಳು ಹೊರಟೋದಲ್ಲ, ದುಃಖ ಬಂತು. ನಾರದರು ಏನು ಮಾಡ್ತಾರೆ, ನೇರ ಹೋಗಿ ಕೈಲಾಸಕ್ಕೆ ಹೇಳಿದ್ರು. ಸ್ವಾಮಿ ಪಾಠ ಮಾಡಬೇಕು ಅಂತಲೇ ಕಳಿಸಿದ್ದವಳಲ್ಲಿಗೆ ನರ್ತನ ಮಾಡ್ದ. ನರ್ತನ ಮಾಡಿ ತನ್ನ ಜಟೆಯಲ್ಲಿ ಇದ್ದಂತಹ ಕೂದಲಲ್ಲಿ ಒಂದು ಕೂದಲನ್ನು ಅಪ್ಪಳಿಸಿಬಿಟ್ಟ ನೆಲಕ್ಕೆ. ಅಪ್ಪಳಿಸ್ತಾ ಇದ್ದ ಹಾಗೆ ಇಲ್ಲಿ ಒಂದು ಪ್ರಮೇಯ ಶ್ರೀಮದಾಚಾರ್ಯರು ಹೇಳುವಂಥದ್ದು, ವೀರಭದ್ರ ಅವನು ಯಾರು ಅಂತ ಪ್ರಶ್ನೆ. ಕೆಲವರಂತಾರೆ ವೀರಭದ್ರ ಅಂತನ್ನುವವನು ರುದ್ರದೇವರ ಗಣದಲ್ಲಿ ಒಬ್ಬ ಗಣಪತಿಯವನು ರುದ್ರದೇವರ ಗಣಕ್ಕೆ ಅಧಿಪತಿ. ಅವನು ರುದ್ರದೇವರ ಕೆಳಗಿರತಕ್ಕಂತಹ ವ್ಯಕ್ತಿ ಅಂತೆಲ್ಲ ಅಂತಾರೆ. ಅದು ಶ್ರೀಮದಾಚಾರ್ಯರು ಮಾತ್ರ ವೀರಭದ್ರಾಖ್ಯ ರೂಪೇಣ ಸ್ವೇನ ಅಂತ ಸ್ವೇನ ಅನ್ನುವ ಶಬ್ದವನ್ನು ಅವನದ್ದೇ ಆದಂತಹ ವೀರಭದ್ರ ರೂಪದಿಂದ ಯಯೌ ಹರಹ. ರುದ್ರದೇವರು ತನ್ನದ್ದೇ ಆದ ವೀರಭದ್ರ ರೂಪದಿಂದ ಅಲ್ಲಿ ಹೋದರು. ಆದ್ದರಿಂದ ಅವರಿಗೆ ವೀರಭದ್ರ ಅಂತ ಹೆಸರು. ವೀರ ಅಂದರೆ ನಮಗೆಲ್ಲ ಗೊತ್ತು. ಅವನಿಗೆ ವೀರಭದ್ರ ಅಂತ ಯಾಕೆ ಹೆಸರು? ಏನು ರುಂಡಮಾಲೆಗಳು, ಭಯಂಕರವಾಗಿರ್ತಕ್ಕಂಥ ರೂಪ, ವೀರಭದ್ರ ರೂಪ ಅದು. ಅವನಿಗೆ ವೀರಭದ್ರ ಅಂತ ಯಾಕೆ ಕರೀತಾರೆ ಅಂತಂದರೆ, ವೀರನಾಮಕನಾದ ಭಗವಂತನನ್ನು ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡವನು ವೀರಭದ್ರ. ವೀರ ಅಂದರೆ ಯಾರು ಅಂತ ಮತ್ತೆ ಪ್ರಶ್ನೆ. ವಿಶೇಷವಾಗಿ ಪ್ರೇರಣೆಯನ್ನು ಮಾಡತಕ್ಕಂಥ ಭಗವಂತ ವೀರ. ವಿಶೇಷವಾಗಿ ಪ್ರೇರಣೆ ಅಂದರೆ ಏನ್ರಿ ಅರ್ಥ ಅಂದ್ರೆ ಅಂತಾರೆ. ಈ ರಾಜಾಂಗಣದಲ್ಲಿ ಕೂತಿರುವಂಥ ನಮ್ಮಿಷ್ಟು ಜನಗಳಲ್ಲಿ ಒಬ್ಬರ ಮನಸ್ಸಿಗಾಗ್ತಾ ಇರುವಂತೆ ಪ್ರೇರಣೆ ಮತ್ತೊಬ್ಬರ ಮನಸ್ಸಿಗೆ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರಿಗೆ, ಯಾವಾಗ ಭಾಗವತ ಮುಗಿಯುತ್ತೋ ಅಂತ ಕೆಲವರಿಗೆ, ಮನೆಗೆ ಯಾವಾಗ ಹೋಗ್ತೀವಿ ಅಂತ ಕೆಲವರಿಗೆ, ಅಂಗಡಿ ಬೀದಿಗೆ ಹೋಗೋಣ ಅಂತ ಕೆಲವರಿಗೆ, ಗುಡಿಗೆ ಹೋಗೋಣ ಅಂತ, ಸಪ್ತೋತ್ಸವ ಆರಂಭ ಅಂತ. ಅಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿಯಾದ ಆಲೋಚನೆಗಳು, ಒಂದೊಂದು ರೀತಿಯಾದ ವಿಚಾರ ಲಹರಿಗಳು ಒಂದೇ ಜಾಗದಲ್ಲಿ ಕೂತಾಗ ಒಂದೇ ಕಾಲಕ್ಕೆ ಬರ್ತಾ ಇದೆಯಲ್ಲ. ಇದನ್ನ ಪ್ರೇರಣೆಯನ್ನು ಮಾಡೋನು ಯಾರು? ಭಗವಂತ. ಅವನ ಕರ್ತೃತ್ವಕ್ಕೆ, ಆ ಕರ್ತೃತ್ವದ ಶಕ್ತಿಗೆ ವೀರ ಅಂತ ವಿಶೇಷತಃ ಈರಯತಿ ಪ್ರೇರಯತಿ ವಿವಿಧತೆಯ ಈರಯತಿ, ವಿಧ ವಿಧವಾಗಿ ಪ್ರೇರಣೆ ಮಾಡ್ತಾನೆ. ಅಂತಹ ವೀರನಾಮಕನಾದ ಸರ್ವಪ್ರೇರಕನಾದ ಭಗವಂತನನ್ನ ಹೃದಯದಲ್ಲಿ ನೃಸಿಂಹ ರೂಪದಿಂದ ಭದ್ರಪಡಿಸಿಕೊಂಡವನೇ ವೀರಭದ್ರ. ಆದ್ದರಿಂದ ರುದ್ರದೇವರ ಧ್ಯಾನವನ್ನು ಮಾಡಬೇಕಾದ್ರೆ ಅವ್ರು ಹ್ಯಾಕೆ ಕೂತಿದ್ದಾರೆ ಏನು ವಾದಿರಾಜರು ಸರಸಭಾರತಿಯಲ್ಲಿ ಅವರ ಸ್ವರೂಪದ ಪರಿಕಲ್ಪನೆಯನ್ನು ಕೊಡುವಾಗ ಅವರು ವೀರಾಸನಸ್ಥ ಅಂತ ಕರೀತಾರೆ. ವೀರಾಸನದಲ್ಲಿ ಕೂತಿದ್ದಾರೆ. ವಿಧಿಪುತ್ರ ವಿಶಾಲ ನೇತ್ರ ಧೀರ್ಮೇಸ್ತು ದೀನ ಶರಣೇ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ ಅಂತ ಹೇಳಿ ವೇದದಲ್ಲಿ ಹೇಳಿದ ಶಿವನ ಮಹಿಮೆಯನ್ನು ಅನುವಾದ ಮಾಡ್ತಾರೆ. ಅಂತಹ ವ್ಯಕ್ತಿ, ಅಂತಹ ದೇವತೆ ನಮ್ಮ ವೀರಭದ್ರ. ಅಲ್ಲಿ ಬಂದ ಉತ್ತರದಲ್ಲಿ ಕೆಂಪು ಧೂಳು, ಪ್ರಳಯದ ಧೂಳು ಎದ್ದಿತು. ನೋಡ್ತಾ 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 ಯಜ್ಞಶಾಲೆ ಎಲ್ಲ ಹಾಳಾಯ್ತು. ಮಲಮೂತ್ರ ವಿಸರ್ಜನೆ ಎಲ್ಲ ಸಿಕ್ಕ ಸಿಕ್ಕ ದೇವತೆಗಳ ಕೈ ಕಾಲೆಲ್ಲ ಮುರಿದು ಬಿಸಾಕ್ಬಿಟ್ರು. ವೀರಭದ್ರ ಬರ್ತಾನೆ. ಭೃಗುಮುನಿಗಳು ಬಂದರು. ಭೃಗುಮುನಿಗಳನ್ನು ಏನು ಮಾಡ್ದ? ಶಿವನಿಂದೆ ಆಗಬೇಕಾದ್ರೆ ಭೃಗುಮುನಿಗಳು ತಪ್ಪು ಅಂತ ಹೇಳಬೇಕಾಗಿತ್ತು. ತಪ್ಪು ಅಂತ ಹೇಳಲಿಲ್ಲ. ಅವರ ಗಡ್ಡ ಇತ್ತಲ್ಲ, ನೀವು ಕೊಳ್ತಾ ಇದ್ರಂತೆ. ವೀರಭದ್ರ ಏನು ಮಾಡ್ದ? ಗಡ್ಡ ಕೈ ಹಾಕಿ ತೆಗೆದುಬಿಟ್ಟ. ಅದೇನಾಯಿತು ನೆಕ್ಸ್ಟ್ ಹೇಳ್ತಾರೆ. ಕಿತ್ತೇ ಬಿಟ್ಟ ಗಡ್ಡ. ಆ ಸೆಕೆಂಡ್ಲಿ ಕಿತ್ತು ಬಿಟ್ಟ. ಇನ್ನೊಬ್ಬ ಇದ್ದ ಅಲ್ಲಿ, ಭಗ ಅಂತ ಒಬ್ಬ ದೇವತೆ ಇದ್ದ, ಅವನ ಕಣ್ಣೇ ಕಿತ್ತು ಬಿಟ್ಟ. ಪೂಷನ್ ಎನ್ನುವ ದೇವತೆ ಇದ್ದ, ಹಲ್ಲು ಮುರಿದು ಹಾಕ್ಬಿಟ್ಟ. ದೇವತೆಗಳ ಕೈಕಾಲೆಲ್ಲ ಫ್ರ್ಯಾಕ್ಚರ್ ಆಗೋಯ್ತು. ಕೊನೆಗೆ ದಕ್ಷನನ್ನ
ಕೊಲ್ಲಬೇಕು ಅಂತ ನೋಡುವಾಗ ಕೊಲ್ಲಿಕ್ಕಾಗಲಿಲ್ಲ. ಕಾರಣ ಏನು? ಶ್ರೀಮದಾಚಾರ್ಯರಂತಾರೆ, ದಕ್ಷನ ಸಂಕಲ್ಪ ಇದು ವಿಷ್ಣು ಪ್ರೀತಿಯಾಗಲಿ ಅಂತ. ಯಾವ ಕರ್ಮ ವಿಷ್ಣು ಪ್ರೀತ್ಯರ್ಥವಾಗಲಿ ಅಂತ ಸಂಕಲ್ಪ ಮಾಡಿ ನಾವು ಶುರು ಮಾಡ್ತೇವೋ ಅದು ಮುಗಿಯೋ ತನಕ ಭಗವಂತ ನಮ್ಮನ್ನು ಮುಗಿಸೋದಿಲ್ಲ. ಇದು ವೈಭವ. ಅದಕ್ಕೋಸ್ಕರವೇ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತತ್ಸರ್ವಂ ತವ ಪೂಜನಂ. ಬೆಳಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗ್ಗಿನ ತನಕ ಮಾಡೋ ಎಲ್ಲ ಕೆಲಸ ನಿನ್ನ ಪೂಜೆ ಆಗಲಿ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ನಮಗೆ ಹೇಳಿದ ಆಯಸ್ಸು ಪೂರ್ಣವಾಗಿರುತ್ತೆ. ಮಹಾಪ್ರಯತ್ನ ಪಟ್ಟರು ತಲೆ ಕಡಿಲಿಕ್ಕಾಗಲಿಲ್ಲ. ಆಗ ಮೂಲ ರೂಪದಿಂದ ಸಾಕ್ಷಾತ್ತಾಗಿ ಕೈಲಾಸದಿಂದ ಬಂದು ಸಂಕಲ್ಪ ಮಾಡ್ತಾರೆ. ದಕ್ಷ ಸಂಕಲ್ಪ ಮಾಡಿದ ವಿಷ್ಣು ಪ್ರೀತ್ಯರ್ಥವಾದ ಈ ಯಜ್ಞಕ್ಕೆ ದಕ್ಷನೇ ಪಶು. ನೋಡಿ ಅವರ ಸಂಕಲ್ಪ ನೋಡಿ ಹೇಗಿದೆ. ಸಂಕಲ್ಪ ಮಾಡಿ ತಲೆಯ ಕಡಿದು ಅಗ್ನಿಯಲ್ಲಿ ಹಾಕಿ ಹೋಗ್ಬಿಟ್ರು. ಕೈಲಾಸಕ್ಕೆ ಹೊರಟೆ ಹೋದ್ರು. ಎಲ್ಲ ಹೋಯ್ತು. ಹಮ್ಮಿಕೊಂಡ ಯಾಗ ನಾಶ ಆಯಿತು. ದೇವತೆಗಳೆಲ್ಲ ಕೈಕಾಲು ಮುರ್ಕೊಂಡಿದ್ದಾರೆ. ಪಾಪ ಮುನಿಗಳಿಗೆ ಗಡ್ಡವೇ ಭೂಷಣ, ಭೃಗ್ವಾದಿ ಮುನಿಗಳಿಗೆ ಇಲ್ಲವೇ ಇಲ್ಲ. ಏನು ಮಾಡಬೇಕು? ನೇರ ಸತ್ಯಲೋಕಕ್ಕೆ ಹೋದ್ರು ಬ್ರಹ್ಮದೇವರ ಹತ್ರ. ಸ್ವಾಮಿ ಈಗ ಅನ್ಯಾಯ ಆಗೋಯ್ತು ನೋಡಿ, ಬ್ರಹ್ಮದೇವರು ಬಂದಿಲ್ಲ. ಎಲ್ಲಿ ರುದ್ರದೇವರಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ಮರ್ಯಾದೆ ಇಲ್ಲ, ಅಲ್ಲಿ ಯಾವ ದೇವತೆಗಳು ಬರಲ್ಲ, ಯಾರೂ ಬರಲ್ಲ. ಬನ್ನಿ ಸಮಾಧಾನ ಮಾಡೋಣ ಅಂತ ದೇವತೆಗಳನ್ನೆಲ್ಲ ಕರ್ಕೊಂಡು ಕೈಲಾಸಕ್ಕೆ ಬಂದರು. ಅಲ್ಲಿ ಮಿಶ್ರಸ್ತುತಿ ಅಂತ ರುದ್ರಾಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಆಗ್ತಾ ಇದ್ದಾಗ ಎದ್ದು ನಿಂತರು. ತಂದೆಗೆ ಸ್ವಾಗತ ಮಾಡಿದ್ರು. ನೋಡಪ್ಪ, ಹೀಗೆಲ್ಲ ಆಗೋಗಿದೆಯಲ್ಲ, ಅನ್ಯಾಯ ಆಗಿದೆ, ಸರಿ ಮಾಡಬೇಕಲ್ಲ ಅಂದಾಗ ಶಿವ ಏನು ಮಾಡ್ತಾ ಇದ್ದಾನೋ, ಹೆಂಡತಿ ಕಳ್ಕೊಂಡಿದ್ದಾನೆ, ಸಮಾಧಾನ ಹೆಂಗೆ ಪಡಿಸೋದು, ಇನ್ನೆಷ್ಟು ಕೋಪದಲ್ಲಿರ್ತಾನೋ, ತಾಂಡವ ಮಾಡ್ತಾ ಇರ್ತಾನೋ ಅಂದ್ಕೊಂಡು ಬಂದರೆ ಎಷ್ಟು ಸುಂದರವಾದ ಪರಿಕಲ್ಪನೆ ಕೊಡುತ್ತೆ ಭಾಗವತ. ಅಂದರೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೆ ರುದ್ರದೇವರು ಒಳ್ಳೆ ಜ್ಞಾನ ಮುದ್ರೆಯಲ್ಲಿ ನಾರದ ಸನಕಾದಿಗಳಿಗೆ ಭಗವಂತನ ತತ್ವವನ್ನು ಪಾಠ ಮಾಡ್ತಾ ಕೂತಿದ್ರಂತೆ. ಅವರ ಮನಸ್ಥಿತಿ ಅದು. ಅವರ ಧ್ಯಾನ ನಾವು ಮಾಡಿಬಿಟ್ರೆ ಏನೆಲ್ಲ ಆಗತ್ತೆ ನಮಗೆ. ಅದಕ್ಕೆ ಭಾಗವತ ಅಂತೂ ತತ್ವಜ್ಞಾನ ಬರಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡ್ರಿ. ವಿದ್ಯಾಕಾಮಸ್ತು ಗಿರೀಶಂ 2ನೇ ಸ್ಕಂದ ಭಾಗವತ ಸ್ಪಷ್ಟವಾಗಿ ಆದೇಶ ಮಾಡುತ್ತೆ ನಮಗೆ. ಪಾಠ ಮಾಡ್ತಾ ಇದ್ದಾರೆ. ಏನಪ್ಪ ನಿನ್ನ ವೈಭವ ಇದು? ಅಲ್ಲಿ ನೋಡಿದ್ರೆ ತಾಂಡವ ನೃತ್ಯ ಮಾಡಿ ಎಲ್ಲ ಯಜ್ಞಶಾಲೆ ಧ್ವಂಸ ಮಾಡಿದೆ. ಇಲ್ಲಿ ಬಂದರೆ ಪಾಠ ಮಾಡ್ತಾ ಕೂತಿದ್ಯಲ್ಲ, ನಿನ್ನ ಮನಸ್ಥಿತಿ ಏನು ಅಂತ ಕೇಳಿದ್ದಕ್ಕೆ ಅವರಂತಾರೆ, ನಾಗಂ ಪ್ರದೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ. ಶಿಕ್ಷೆ ಕೊಟ್ಟಾದ ಮೇಲೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಎಂಥ ಮಾತು ನೋಡ್ರಿ ಅವರದ್ದು. ಯಾರೋ ಚಿಕ್ಕ ಮಕ್ಕಳು ಮಾಡಿದ ತಪ್ಪು ನಮ್ಗೆ ಯಾವತ್ತೋ 25 ವರ್ಷದ ಹಿಂದೆ ಅಂದರೆ ಅವ್ರ ತಾತ ಅಂದಿದ್ದು ಮೊಮ್ಮಗನಿಗೆ ಹೇಳ್ತಾ ಇರ್ತೀವಿ, ನಮ್ಮ ತಾತನಿಗೆ ನಿಮ್ಮ ತಾತ ಅಂದಿದ್ರಂತೆ ಹೀಗೆ, ನಮಗೂ ನಿಮಗೂ ಫ್ಯಾಮಿಲಿ ರೈವಲ್ರಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ರುದ್ರದೇವರು ನೋಡ್ರಿ ಏನಂತಾರೆ, ನಾಗಂ ಪ್ರದೇಶ ಬಾಲಾನಾಂ. ಚಿಕ್ಕ ಮಕ್ಕಳು ಮಾಡಿದ ತಪ್ಪನ್ನ ನಾನು ಅದನ್ನು ಹೇಳ್ತಾ ಬಂದ್ರೆ ನನ್ನ ಸ್ಥಾನಕ್ಕೇನು ಬೆಲೆ? ಎಂಥ ಇದೊಂದು ಸಾಮಾಜಿಕವಾದ ಲೌಕಿಕವಾದ ಒಂದು ಪಾಠ. ದೊಡ್ಡ ದೇವತೆಗಳು, ವಾಯುದೇವರ ನಂತರ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು, ಜಗದ್ಗುರುಗಳು, ಪಾಠ ಮಾಡತಕ್ಕಂಥವ್ರು ಎಲ್ಲ ಬೇರೆ ಮನೋಭಿಮಾನಗಳು. ನಮಗೇನು ಪಾಠ ಅದು? ಯಾರೋ ಅಂದಿದ್ದನ್ನ, ಯಾರೋ ಆಡಿದ್ದನ್ನ ತಲೆ ಒಳಗೇ ಇಟ್ಟುಕೊಂಡ್ರೆ ಸಾಧನೆ ಆಗಲ್ಲ, ಸಾಧನೆ ಮುಂದುವರಿಯಲ್ಲ. ಅದಕ್ಕೆ ಸಾಧಕ ದೇವತೆಗಳು ಪಾಠ ಮಾಡ್ತಾರೆ. ರುದ್ರದೇವರು ಮತ್ತೇನು ಮಾಡಲಿ, ನೀವೇನು ಮಾಡು ಅಂತೀರೋ ಮಾಡ್ತೀನಿ ಅಂತಂದ್ರು. ಸರಿ, ಓಕೆ. ಯಾರ್ಯಾರು ಕೈಕಾಲು ಮುರಿದಿದೆ ಕೈಕಾಲು ಬರಲಿ, ಯಾರಿಗೆ ಕಣ್ಣು ಹೋಗಿದೆ ಬರಲಿ, ಯಾರಿಗೆ ಗಡ್ಡ ಹೋಗಿದೆ ಏನು ಮಾಡ್ಬೇಕು ಇವಾಗ? ಅವರಂತಾರೆ, ಗಡ್ಡ ಕಿತ್ತಿರೋದು ಅಂತಂದರೆ ಇನ್ನೆಂದೂ ಬೆಳಿಬಾರ್ದು, ಹಾಕಿ ಕಿತ್ತುಬಿಟ್ಟಿದ್ದಾರೆ. ಬೇರು ಸಮೇತ ಗಡ್ಡ ಕಿತ್ತಿರೋದು ವೀರಭದ್ರ. ಎಂಥ ಅವಸ್ಥೆ ನೋಡಿ. ಭೃಗುಮುನಿಗಳು ಏನು ಮಾಡ್ಬೇಕು ಇವಾಗ? ನೀವು ತಿರುವನಂತಪುರಕ್ಕೆ ಹೋದರೆ ಅಲ್ಲೊಂದು ವೇದವ್ಯಾಸ ದೇವರ ಪ್ರತಿಮೆ ಇದೆ. ಸಾಮಾನ್ಯವಾಗಿ ನಾವು ವೇದವ್ಯಾಸ ದೇವರು ಅಂತಂದರೆ ಪೂರ್ಣ ಗಡ್ಡ, ಜಟಾಮಂಡಲಧಾರಿ ಅಂತ ನೋಡಿದ್ರೆ, ಅನಂತಪುರದ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಏನಿಲ್ಲ, ಗಡ್ಡ ಇಲ್ಲ. ಶುಭ್ರವಾದ ಪೂರ್ಣ ಚಂದ್ರನಂತೆ ಮುಖ ಇರತಕ್ಕ ವೇದವ್ಯಾಸರ ಪ್ರತಿಮೆ ನಾವು ನೋಡಬಹುದಲ್ಲಿ ಹೋದರೆ. ಹಾಗೆ ಮುನಿಗಳನ್ನು ನಾವು, ಮುನಿಗಳ ಲಕ್ಷಣ ಅಂದರೆ ಏನು ನೋಡ್ತೇವೆ ನಾವು? ಗಡ್ಡ ಅಲ್ವಾ? ಅಯ್ಯೋ ಅಂತಾರೆ, ಸ್ವಾಮಿ ನಾ ಏನು ಮಾಡಲಿ ಈಗ ಗಡ್ಡ ಇಲ್ಲ ಅಂದರೆ? ಸರಿ, ಮೇಕೆ ಇತ್ತಲ್ಲ, ಕಿತ್ತಿದ್ರು ಅಂಟಿಸ್ಬಿಟ್ರು. ಭೃಗುಮುನಿಗಳಿಗೆ ಅವತ್ತಿನಿಂದ ಮೇಕೆ ಗಡ್ಡ ಅನ್ನೋದು ಬಂತು ಅಂತಾರೆ. ಭಗ ಅಂತ ನಾನು ಕಣ್ಣೇನು ಮಾಡಲಿ ನಾನು ಅಂತ. ಕಷ್ಟ ಇದೆ.
ಇಲ್ಲ, ಅವನಿಗೆ ಪೂಷನ್ನಿನ ಮೂಲಕ ಭಗ ನೋಡಬೇಕು ಅಂತಂದರು. ಎಲ್ಲಿಂದ ಎಲ್ಲಿ ಹೇಗೆ ಲಿಂಕ್ ಇದೆ ಅಂದರೆ, ಅನೇಕರು ವೀರಭದ್ರ ಬೇರೆ, ಸುಮ್ಮನೆ ಒಂದು ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ, ಆದರೂ ಹೊರಗಿನ ಕಥೆ ಒಳಗಿನ ತತ್ವ. ವೀರಭದ್ರ ಬೇರೆ ಶಿವ ಬೇರೆ ಅಂತ ಆಗ್ರಹ ಇಟ್ಟುಕೊಂಡು ನಾವು ನಿರ್ಣಯ ಮಾಡ್ತೇವೆ ಅಂತ ಹೊರಟ್ರೆ, ಪಂಚಮ ವೇದದಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು ಹೊಡೆದಾಕ್ತಾರೆ. ವಂಶ ನಿಂತೇ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ ನೂರಾರು ಮಕ್ಕಳನ್ನು ಹಡೆಯುವಂತಹ ಒಂದು ಹುಡುಗಿನ ತಂದ್ಕೊಂಡ್ಬಿಟ್ರೆ ಮನೆಗೆ, ಒಬ್ರಿಬ್ರು ಹೋದ್ರೂ ಪರವಾಗಿಲ್ಲ, 98 ಜನ ಬದುಕಿರ್ತಾರೆ. ಆದ್ದರಿಂದ ಮಿನಿಮಮ್ 100-150 ಜನ ಮಕ್ಕಳನ್ನು ಹಡೆಯುವಂತಹ ಹೆಣ್ಣು ಮಗಳನ್ನು ವಂಶಕ್ಕೆ ತರಬೇಕು. ಯಾವ ಊರಿನ ತರಬೇಕು, ಎಷ್ಟು ದೂರ ಆದರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ ಭೀಷ್ಮರಿಗೆ ದೂರದ ಗಾಂಧಾರದಲ್ಲಿ ಸುಭದರಾಜನ ಮಗಳು ಗಾಂಧಾರಿ ರುದ್ರದೇವರ ಆರಾಧನೆಯನ್ನು ಮಾಡಿ 100 ಜನ ಮಕ್ಕಳನ್ನು ಹಡೆಯುವಂತಹ ವರವನ್ನು ಪಡೆದ ಸುದ್ದಿ ಕಿವಿಗೆ ಬಿದ್ದಿತ್ತು. ಆ ಸುದ್ದಿಯ ಬಗ್ಗೆ ನಿರೂಪಣೆ ಮಾಡುವಾಗ ವೇದವ್ಯಾಸರಂತಾರೆ, ಅವಳು ಯಾರ ಪೂಜೆಯನ್ನು ಮಾಡಿದ್ಲು, ಯಾರ ಅನುಗ್ರಹವನ್ನು ಪಡೆದಿದ್ಲು ಅಂದರೆ, ವ್ಯಾಸರ ಮಾತು, ಆರಾಧ್ಯ ವರದಂ ದೇವಂ ಭಗನೇತ್ರ ಹರಂ ಹರಂ. ಎಷ್ಟು ನೋಡಿ, ವೇದವ್ಯಾಸ ದೇವರ ಗ್ರಂಥಗಳಲ್ಲಿ ಪರಸ್ಪರ ವಿರೋಧಕ್ಕೆ ಅವಕಾಶವೇ ಇಲ್ಲ. ಆ ವಿರೋಧಗಳು ನಮಗೆ ಅಧ್ಯಯನ ಇಲ್ಲದೆ ಬಂತು ಅಂದರೆ, ವಿರೋಧ ಇಲ್ಲಪ್ಪ ನೀನು ಮಹಾಭಾರತ ಓದಿಲ್ಲ ನೋಡು ಅಂತ ಹೇಳಿ ಅದನ್ನು ಸೇತುವೆ ಕಟ್ಟಿ ರಾಮದೇವರಿಗೂ ಸೀತೆಗೂ ಸಮ್ಮಿಳನ ಮಾಡಿಸಿದ ಹನುಮಂತನಂತೆ ನಮ್ಮ ಆಚಾರ್ಯರು ಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಭಗನೇತ್ರ ಹರ, ಭಗನ ಕಣ್ಣನ್ನು ಕಿತ್ತ ರುದ್ರದೇವರನ್ನ ಸೇವೆ ಮಾಡಿ ಅವರಿಂದ 100 ಮಕ್ಕಳನ್ನು ಹಡೆಯುವ ವರವನ್ನು ಪಡೆದಿದ್ಲು. ಅಂದ್ರೆ ಭಗನ ಕಣ್ಣನ್ನು ಕಿತ್ತವನು ಯಾರು? ಇಲ್ಲಿ ವೀರಭದ್ರ ಅಲ್ವಾ? ಹಾಗಾದರೆ ವೀರಭದ್ರನ ಸೇವೆ ಮಾಡಿದ್ಲು ಅಂತ ಅರ್ಥನ? ವೀರಭದ್ರ ಬೇರೆ ಅಲ್ಲ, ಒಂದು ರೂಪ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ. ಅಂತಹ ಭಗನಿಗೆ ಈ ವ್ಯವಸ್ಥೆ ಆಯಿತು. ಪೂಷನ್ ದೇವತೆ ಹಲ್ಲೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ ಅವನಿಗೆ. ಅವನೇನು ಮಾಡಬೇಕು ಯಜ್ಞಗಳಲ್ಲಿ ಅಂತಂದರೆ, ಪಿಷ್ಟ ಹಿಟ್ಟನ್ನು ಆಹುತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಮತ್ತು ಅಂತತಃ ಏನು ತೀರ್ಮಾನ ಆಗಬೇಕಿವಾಗ? ರುದ್ರದೇವರಿಗೆ ಯಜ್ಞದಲ್ಲಿ ಭಾಗ ಇಲ್ಲ ಅಂತಾಗಿತ್ತಲ್ಲ, ಬ್ರಹ್ಮದೇವರಂತಾರೆ ಎಲ್ಲವೂ ಯಜ್ಞದಲ್ಲಿ ಅಳಿದುಳಿದ ಎಲ್ಲ ಸಂಪತ್ತು ಯಾರಿಗೆ? ರುದ್ರದೇವರಿಗೆ. ಅದರಿಂದ ಅವಶಿಷ್ಟ ರುದ್ರಾಯ ಪಶುಪತಯೇ ಸ್ವಾಹ, ಪಶುಪತಯೇ ರುದ್ರಾಯ ಇದನ್ನ ಮಮ ಅಂತ ಕೊನೆಗೆ ಆಹುತಿಯನ್ನು ಕೊಡತಕ್ಕಂಥ ಕ್ರಮ ನಮ್ಮಲ್ಲಿ ವೇದಕಾಲದಿಂದಲೂ ಬಂದಿದೆ. ಈ ದೃಷ್ಟಿಯಲ್ಲಿ ಎಲ್ಲ ಹ್ಯಾಪಿ ಎಂಡಿಂಗ್ ಆಯಿತು. ಕೊನೆಗೆ ದಕ್ಷ ಏನಾದ? ಈಗ ದಕ್ಷನಿಗೆ ಏನು ಮಾಡಬೇಕು? ನಂದಿ ಶಾಪ ಇದೆ ಅಲ್ಲ, ಸೋತ್ತಮ ದ್ರೋಹ ಆಗಿದೆ ಅಲ್ಲ, ಅಲ್ಲೇ ಮೇಕೆ ತಲೆ ಇತ್ತು, ತಂದಿಟ್ಟು ಸ್ತೋತ್ರ ಮಾಡಿದ. ಸ್ವಾಮಿ ತಪ್ಪಾಯ್ತು ನನ್ನಿಂದ, ಕ್ಷಮೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದ. ಹಾಗೆ ಆಗಲಪ್ಪ. ಆದ್ದರಿಂದ ಶ್ರೀಮದಾಚಾರ್ಯರಂತಾರೆ, ದೇವರಲ್ಲಿ ಹೇಗೆ ದ್ವೇಷವನ್ನು ಮಾಡಬಾರ್ದೋ ದೇವರ ಭಕ್ತರಲ್ಲಿಯೂ ದ್ವೇಷ ಮಾಡಬಾರ್ದು. ಯಾವಾಗಲೋ ಒಂದ್ಸಲ ಅಜ್ಞಾನದಿಂದಲೋ ನಮ್ಮ ಸಹವಾಸ ದೋಷದಿಂದಲೋ, ಹೌದ್ರಿ ಮಹಾಭಾರತ ರಾಮಾಯಣ ಏನ್ರಿ, ಕೃಷ್ಣನೇ ಮಾಡಿಲ್ವೇನ್ರಿ ಅನ್ನುವ ಮಾತು ಬಾಯಲ್ಲಿ ಬಂದರೂ ಕೂಡ ಆ ಪ್ರಭಾವ ಹೋಗೋ ತನಕ ಅದು ಬರುತ್ತೆ. ಅದಕ್ಕೂ ಪಾಪ ಇದೆ. ಆ ಪಾಪಕ್ಕೆ ಫಲ ನಾವು ಯೋಗ್ಯರಾಗಿದ್ದರೆ ಸ್ವಲ್ಪ ಕಡಿಮೆ. ಅದೇ ಭಗವಂತನ ಭಕ್ತರ ದ್ವೇಷ ಮಾಡಿದರೆ ಸ್ವೋತ್ತಮ ದ್ರೋಹ ಅಂತ ಕರೀತಾರದನ್ನು. ತದ್ಭಕ್ತ ದ್ವೇಷ ಏವಚ ಅಂತಾರೆ. ಯಾರ ಸ್ವರೂಪ, ಯಾರ ಯೋಗ್ಯತೆ, ಯಾರ ಜ್ಞಾನ ಏನು ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಉತ್ತಮರ ವಿಚಾರವಾಗಿ ನಾವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರೋದು ಬೆಸ್ಟ್. ಬೃಹದ್ಭಾಷ್ಯದಲ್ಲಿ ಆಚಾರ್ಯರು ಹೇಳುವಾಗ ಮಾಡಬೇಡಿ ಸ್ವೋತ್ತಮ ದ್ರೋಹ ಅಂತಂದರು. ಸ್ವೋತ್ತಮ ದ್ರೋಹವನ್ನು ಎಷ್ಟು ಥರ ಮಾಡ್ತಾರೆ? ಹೌ ಮೆನಿ ಟೈಪ್ಸ್ ಆಫ್ ಸ್ವೋತ್ತಮ ದ್ರೋಹಸ್ ಆರ್ ದೇರ್ ಅಂತ ಪ್ರಶ್ನೆ ಆಚಾರ್ಯರನ್ನ ಮಾಡಿದ್ರೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಮಾಡಬೇಡ್ರಪ್ಪ ಅನ್ನುವಾಗ 3 ಥರ ಸ್ವೋತ್ತಮ ದ್ರೋಹ ಇದೆಯಂತೆ. 3 ಥರ. ಮಧ್ವವಿಜಯ ನೋಡಿದಾಗ ಒಂದನ್ನು ಬಿಟ್ಟು 2 ಥರ ದ್ವೇಷ ಮಾಡಿದಂತಹ ಪ್ರಸಂಗಗಳು ಕಾಣುತ್ತೆ. ಗುಣಾನಾಂ ಅಲ್ಪತಾ ಜ್ಞಾನಂ. ಒಂದು, ಕಣ್ಣೆದುರಿಗೆ ಜ್ಞಾನ ಕಾಣ್ತಾ ಇದೆ, ಕಣ್ಣೆದುರಿಗೆ ಭಕ್ತಿ ಕಾಣ್ತಾ ಇದೆ, ಕಣ್ಣೆದುರಿಗೆ ವೈರಾಗ್ಯ ಕಾಣ್ತಾ ಇದೆ. ಹೊರಗಿನ ಯಾವುದೋ ಚರ್ಯೆಯನ್ನ, ವಾತಾವರಣದ ಪ್ರಭಾವವನ್ನು ನೋಡಿ ಅದು ಅಯೋಗ್ಯವಾದ ವಸ್ತು ಅಂತ ತೀರ್ಮಾನ ಮಾಡೋದಿದೆ ಅಲ್ಲ, ಕಣ್ಣಿಗೆ ಕಾಣುವ ಗುಣವನ್ನು ಹೀಗಳೆಯೋದಿದೆ ಅಲ್ಲ, ಅದು ದೊಡ್ಡ ದ್ರೋಹ. ಗುಣಾನಾಂ ಅಲ್ಪತಾ ಜ್ಞಾನಂ. ಒಂದು ವೇಳೆ ಆ ಸ್ವೋತ್ತಮ ವಸ್ತುವಿಗೆ ಮದುವೆ ಮಕ್ಕಳು ಏನಾದರೂ ಇದ್ದರೆ ಅವರ ಮನೆಯ ಹೆಣ್ಣು ಮಕ್ಕಳು
ಹೆಂಡತಿಯರ ಮೇಲೆ ಕಣ್ಣು ಹಾಕೋ. ತತ್ ಸ್ತ್ರೀರಾಗಸ್ತಥೈವಚ ಎರಡನೇದು ಮಾಡಬಾರ್ದು. ಮೂರನೇದಾಗಿ ಶ್ರೀಮದಾಚಾರ್ಯ ಅಂತಾರೆ ತತ್ ಪ್ರತೀಪೇಚ ಯಾ ಬುದ್ಧಿ. ತತ್ ಪ್ರತೀಪೆ, ಏನಾದರೂ ಮಾಡಿ ಅವಮರ್ಯಾದೆ ಮಾಡಬೇಕು, ಏನಾದರೂ ಮಾಡಿ ಅದು ಹಾಳಾಗುವಂತೆ ಮಾಡಬೇಕು ಅನ್ನುವ ದ್ವೇಷ. ಈ ಮೂರು ರೀತಿಯಾಗಿ ಸ್ವೋತ್ತಮ ದ್ರೋಹವನ್ನು ದುಷ್ಟರು ಮಾಡ್ತಾರೆ. ಆದ್ದರಿಂದಲೇ ನಾವು ಕೃಷ್ಣಾರ್ಪಣ ಅಂತ ಕರಿತೇವೆ. ಕರ್ಮ ಎಲ್ಲ ಮಾಡಿ ಅಲ್ವಾ, ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಕರಿಷ್ಯೇ ಅಂತ ಮಾಡಿ ಕೊನೆಗೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಡ್ತೇವೆ. ಸುಲಭ. ಮಂತ್ರಾಕ್ಷತೆ ತುಳಸಿ ಇಟ್ಟುಕೊಂಡು ಹೆಂಡತಿ ಕೈಯಲ್ಲಿ ನೀರು ಹಾಕ್ಸ್ಕೊಂಡು ಕೃಷ್ಣಾರ್ಪಣ ಅಂತ ಬಿಡೋದು ಬಹಳ ಸುಲಭ. ಆಚಾರ್ಯ ಅಂತಾರೆ, ನೀನು ಕೃಷ್ಣಾರ್ಪಣ ಬಾಯಿಂದ ಬಿಟ್ಟಿಯೋ ಕೃಷ್ಣಾರ್ಪಣ ಮನಸ್ಸಿಂದ ಬಿಟ್ಟಿಯೋ? ಇದು ಶ್ರೀಮದಾಚಾರ್ಯ ಕೇಳುವಂಥ ಪ್ರಶ್ನೆ. ಅಲ್ಲ, ಬಾಯಿಂದ ಬೇರೆ ಮನಸ್ಸಿಂದ ಬೇರೆ ಏನಾದರೂ ಇದೆಯಾ ಅಂತಂದರೆ ಅದಕ್ಕೆ ಆಚಾರ್ಯ ಅಂತಾರೆ, ನೀನು ಮನಸ್ಸಿಂದ ಬಿಟ್ಟರೆ ಫಲ ಅಪ್ಪ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಮನೋದೋಷಗಳು ಅಂತ ಕೆಲವಿದೆ. ಆ ಮನೋದೋಷಗಳನ್ನು ಬಿಟ್ಟು ಕೃಷ್ಣಾರ್ಪಣ ಅಂತಂದರೆ ಫಲ. ಮನೋದೋಷಗಳು ಯಾವ್ಯಾವುದು ಅಂತ ಹೇಳುವಾಗ ಇಷ್ಟುದ್ದಲ್ಲಿ ಇಷ್ಟು ಕೊಡ್ತಾರೆ. ಭಾಗವತ 11ನೇ ಸ್ಕಂದದ ರೋಚನಾರ್ಥಂ ಫಲಶ್ರುತಿ ಅನ್ನುವಂತಹ ವಾಕ್ಯಕ್ಕೆ ತಾತ್ಪರ್ಯವನ್ನು ಬರೆಯುವಾಗ ಶ್ರೀಮದಾಚಾರ್ಯರು ಮನೋದೋಷ ಪ್ರಕೀರ್ತಿತಾ ಅಂತ ಒಂದು 10-12 ಪಟ್ಟಿ ಮಾಡ್ತಾರೆ. ಅದರಲ್ಲಿ ಒಂದು ಸ್ವೋತ್ತಮಾನಾಂ ಪ್ರಿಯತ್ಯಾಗಾದ ಆತ್ಮಪ್ರಿಯ ಚಿಕೀರ್ಷುತ. ತುಂಬ ದೊಡ್ಡ ಮಾತು ಶ್ರೀಮದಾಚಾರ್ಯರದ್ದು. ಇಬ್ಬರಿದ್ದಾರೆ, ಒಬ್ಬರು ಜ್ಞಾನಿ, ಇನ್ನೊಬ್ಬರು ನಮಗೆ ಬೇಕಾದವರು. ಎರಡು ಒಬ್ಬರು ಜ್ಞಾನಿಗಳಿದ್ದಾರೆ, ದಾನ ಕೊಡಲಿಕ್ಕೋ ದಕ್ಷಿಣ ಕೊಡಲಿಕ್ಕೋ ಮರ್ಯಾದೆ ಮಾಡಲಿಕ್ಕೋ ಏನೋ ಒಂದಕ್ಕೆ. ಒಬ್ಬ ಜ್ಞಾನಿ, ಇನ್ನೊಬ್ಬ ನಂಗೆ ಭಾಳ ಆಪ್ತ. ನಾವು ಯಾರನ್ನು ಚೂಸ್ ಮಾಡ್ತೀವಿ? ಜ್ಞಾನಿಯನ್ನೋ ಆಪ್ತನನ್ನೋ ಅಂದರೆ ನಾವು ಚೂಸ್ ಮಾಡೋದು ಆಪ್ತನನ್ನೇ. ಆಚಾರ್ಯ ಅಂತಾರೆ, ಜ್ಞಾನಿ ಇದ್ದಾಗ ಜ್ಞಾನಿ ಪ್ರತೀಕದಲ್ಲಿ ಆರಾಧನೆ ಮಾಡದೆ ಆಪ್ತನಲ್ಲಿ ಮಾಡಿದರೆ ಅದೊಂದು ಮನೋದೋಷ. ಆ ಮನೋದೋಷದಿಂದ ಮಾಡಿದ ಕರ್ಮ ಫಲಕಾರಿ ಆಗೋದಿಲ್ಲ. ದೊಡ್ಡ ಮಾತು. ಆದ್ದರಿಂದ ಸ್ವೋತ್ತಮ ದ್ರೋಹ ಬಹಳ ಅನರ್ಥಕರ. ಯಾರ್ಯಾರೋ ಏನೇನೋ ಆಗ್ಬಿಟ್ಟಿದ್ದಾರೆ. ಆದ್ದರಿಂದ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ಅಧಃಪತನ ಖಂಡಿತ. ಮೋಕ್ಷ ಕನ್ಫರ್ಮ್. ಮೋಕ್ಷ ಡೌಟು, ಸಿಗತ್ತೋ ಇಲ್ವೋ ಅಂತಿಲ್ಲ, ಕನ್ಫರ್ಮ್ ಮೋಕ್ಷ. ಅಂತಹ ದಕ್ಷನಿಗೂ ಸ್ವೋತ್ತಮ ರುದ್ರದೇವರ ದ್ವೇಷವನ್ನು ಮಾಡಿದ್ದಕ್ಕೆ ತಲೆ ಹೋಗಿ ಆಡಿನ ತಲೆ ಬಂತು, ಕೆಳಗಿಳಿದು ಬಂದರು. ಪ್ರಚೇತಸರ ಮಕ್ಕಳಾಗಿ ಮತ್ತೆ ಹುಟ್ಟಿದರು. ಹೇಗಿದೆ ನೋಡಿ. ಅದರಿಂದ ದಕ್ಷಯಜ್ಞ ಪ್ರಸಂಗ ಅಂತನ್ನೋದು ನಾನಾ ಮುಖಗಳಲ್ಲಿ ನಮಗೆ ಅದ್ಭುತವಾದ ಪಾಠವನ್ನು ಮಾಡತಕ್ಕಂಥ ಪ್ರಸಂಗ. ರುದ್ರದೇವರ ವೈಷ್ಣವೋತ್ತಮತ್ವವನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಉತ್ಕೃಷ್ಟವಾದ ಪ್ರಸಂಗ. ಅವರ ಮನಸ್ಸಿನಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಚಿಂತನೆಗಳಿವೆ, ಅವರು ಹೇಗೆ ಭಗವಂತನ ಧ್ಯಾನ ಮಾಡ್ತಾರೆ ಅನ್ನೋದನ್ನು ತೋರಿಸಿಕೊಡತಕ್ಕಂಥ ಪ್ರಸಂಗ. ಇದೆಲ್ಲದರ ಹಿನ್ನೆಲೆಯಲ್ಲೇ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಸರಸಭಾರತಿ ವಿಲಾಸದಲ್ಲಿ ಎಲ್ಲ ದೇವತೆಗಳ ಪ್ರಾರ್ಥನೆಗಳನ್ನು ನಮಗೆ ಹೇಳಿಕೊಡುವಾಗ ನಾವು ಹೇಗೆ ಆಯಾ ದೇವತೆಗಳನ್ನು ಸ್ತೋತ್ರ ಮಾಡಬೇಕು ಅಂತ ಚಿಂತನೆ ಮಾಡಿಕೊಡ್ತಾರೆ. ಪ್ರಸಂಗ ಬಂತು, ಅವರದ್ದೇ ಸನ್ನಿಧಾನ ಇಲ್ಲಿ ಚಂದ್ರಮೌಳಿ ರೂಪದಿಂದ ವಿಶಿಷ್ಟವಾದಂತಹ ಸನ್ನಿಧಾನವನ್ನು ಇಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ಅವರು ಹೇಗಿದ್ದಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಪುರಂದರದಾಸರ ಒಂದು ವಾಕ್ಯ ಇದೆ, ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ ಅಂತ ಅವರದ್ದು ಮಹಿಮೆ ಹೇಳುವಂತಹ ಒಂದು ವಾಕ್ಯ. ಅದೇ ಮನೆ ಒಳಗಡೆ ಬಂದಾಗ ಅವರು ಹೇಗಿರ್ತಾರೆ, ತುಂಬ ಸುಂದರವಾಗಿದೆ ಅವರದ್ದು. 5 ತಲೆಗೆ 5 ಹೆಸರು ನಮಗೆಲ್ಲ ಗೊತ್ತೇ ಇದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತ 5 ಬಣ್ಣದಲ್ಲಿದೆ. 5 ತಲೆಗೂ 3 ಕಣ್ಣಿದೆ. ತ್ರಿನೇತ್ರ ಪಂಕ್ತ್ಯಾಲಸಿತ ಪಂಚವಕ್ತ್ರಂ. 5 ಕಣ್ಣುಗಳಿಂದ ಕೂಡಿದ 3 ಕಣ್ಣುಗಳಿಂದ ಕೂಡಿದ 5 ಮುಖ. ಶುಚಿಸ್ಮಿತಂ, ಸಿಟ್ಟು ಮಾಡ್ಕೊಂಡಿಲ್ಲ. ಸಾಯಂಕಾಲ ಬರ್ತಾರಲ್ಲ ಹಾಗಿಲ್ಲ, ಸಂಧ್ಯಾಕಾಲ ಘೋರ ಕಾಲದಲ್ಲಿ ಬರುವಂತೆ ನಗ್ತಾ ಅರೆ ಬಿರಿದ ತುಟಿ ನಗ್ತಾ ಇದ್ದಾರೆ. ಶುಚಿಸ್ಮಿತಂ ತ್ರಿನೇತ್ರ ಪಂಕ್ತ್ಯಾಲಸಿತ ಪಂಚವಕ್ತ್ರಂ ಶುಚಿಸ್ಮಿತಂ. ಹಣೆ ನೋಡ್ತಾರೆ, ಊರ್ಧ್ವ ಪುಂಡ್ರಧರಂ ಚಕ್ರ ಶಂಖಾಂಕಿತ ಭುಜದ್ವಯಂ. ಅರ್ಥ ಆಗುತ್ತೆ, ವ್ಯಾಖ್ಯಾನ ಬೇಡ ಇದಕ್ಕೆ. ಪದ್ಮಾಕ್ಷ ತುಳಸೀಮಾಲಾ ವಿದ್ಯೋತಿತ ಶಿರೋಧರಂ ನೀಲಗ್ರೀವಂ ಲಸದ್ರತ್ನ ಭಾಸ್ವರಾಹೀಶ ಭೂಷಣಂ. ಮೃಗ
ಶೂಲ ವರ ಅಭೀತಿಹಸ್ತಂ. ಮೃಗ, ಜಿಂಕೆ ಹಿಡಿದಿದ್ದಾರೆ, ಇಲ್ಲ ಮೃಗ ಮುದ್ರೆ. ಶೂಲ, ವರ, ಅಭಯ, 4 ಕೈ ಇದೆ ಅವರಿಗೆ. ತೊಡೆ ಮೇಲೆ ಪಾರ್ವತಿಯನ್ನು ಕೂಡಿಸ್ಕೊಂಡಿದ್ದಾರೆ. ಗೌರೀ ಮನೋಹರ ತನು. ಎದುರುಗಡೆ ಬಿಳಿಯಾದಂಥ ನಂದಿ ಕೂತಿದ್ದಾನೆ, ಗೌರ ನಂದೀಶ ವಾಹನಂ. ಧ್ಯಾನ ಯಾರು ಮಾಡ್ತಾರೆ ಅನ್ನೋದನ್ನ ತಿಳಿದು ಅವರ ಧ್ಯಾನಕ್ಕನುಗುಣವಾಗಿ ವರವನ್ನು ಕೊಡ್ತಾ ಇದ್ದಾರೆ. ಸದಾ ಧ್ಯಾತೃ ಬುಧಾಭೀಷ್ಟ ಪ್ರಧಾನೈಕ ಧುರಂಧರಂ. ಯಾರು ಹೇಗೆ ಧ್ಯಾನ ಮಾಡ್ತಾರೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತಿದ್ದೇವೆ ಅಂತ ನೋಡಿ ಲೆಕ್ಕ ಹಾಕೋರೆ ಅವರಲ್ವಾ. ಆದ್ದರಿಂದ ಹರೇ ಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು. ಹರೇ ಪ್ರಿಯಂ ಅನ್ನೋದಕ್ಕೆ ಹರಿ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತಲೂ ಅರ್ಥ ಇದೆ. ಹರೇ ಹೇ ವಾಯೋಶ್ಚ ಪ್ರಿಯಂ, ಹರಿವಾಯುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರು. ಮನಸ್ಸಿನಲ್ಲಿ ನೃಸಿಂಹರೂಪದ ಭಗವಂತನನ್ನು ನಿರಂತರವಾಗಿ ಧ್ಯಾನ ಮಾಡತಕ್ಕಂತಹ, ಸ್ತೋತ್ರ ಮಾಡುವವರ ಎಲ್ಲ ಅಘವನ್ನು ಪರಿಹಾರ ಮಾಡತಕ್ಕಂತಹ ರುದ್ರದೇವರನ್ನ ನಾನು ಧ್ಯಾನ ಮಾಡ್ತೇನೆ. ಸ್ಮರಾಮಿ ಅಘಹರಂ ಹರಂ ಅಂತ ರುದ್ರದೇವರ ಒಂದು ವಿಶಿಷ್ಟವಾದ ಒಂದು ಸ್ವರೂಪ. ನಾವು ನೀವೆಲ್ಲ ಹೇಗೆ ಧ್ಯಾನ ಮಾಡಬೇಕು ಅವರನ್ನು ಅನ್ನುವುದನ್ನು ಹೇಳಿಕೊಡುವ ಪ್ರಕಾರ ತುಂಬ ಸುಂದರವಾಗಿದೆ. ಅದನ್ನು ಮುಗಿಸಿ ಅಲ್ಲಿಂದ ಇನ್ನು ಮುಂದಕ್ಕೆ ಧ್ರುವರಾಜನ ಅತ್ಯದ್ಭುತವಾಗಿರ್ತಕ್ಕಂತಹ ಚರಿತ್ರೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರ ಬೆನ್ನಿಂದ ಅಧರ್ಮ ಪ್ರಜಾಪತಿ, ಅದರ ವಂಶ, ಅದನ್ನು 3 ಸಲ ಕೇಳಬೇಕಂತೆ. ಯಾರು 3 ಸಲ ಕೇಳಬೇಕು ಅಂದರೆ, ಸುತರಾಮ್ ಆಶ್ರಮೋತ್ತಮಿ, ಆಶ್ರಮದಲ್ಲಿ ಅತ್ಯಂತ ಉತ್ತಮವಾದ ಆಶ್ರಮ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ಕೊಳ್ಬೇಕಾದ್ರೆ, ಮಾಡ್ಕೊಂಡಾದ್ಮೇಲೆ ಅನುಷ್ಠಾನ ಮಾಡುವಾಗ ಪ್ರತಿನಿತ್ಯ ಅಧರ್ಮದ ವಂಶವೃಕ್ಷವನ್ನು 3 ಸಲ ಕೇಳಬೇಕಂತೆ. ಭಾಗವತ ಆದೇಶ ಮಾಡಿದೆ. ಅದಾದ ನಂತರದಲ್ಲಿ ಉತ್ತಾನ ಪಾದ, ಅವನ ಹೆಸರು ಉತ್ತಾನ ಪಾದ ಅಂತ. ತಲೆ ಕೆಳಗೆ, ಕಾಲು ಮೇಲೆ, ಉತ್ತಾನ ಪಾದ. ಅವನಿಗೇನಾಗಿದೆ, 2 ಹೆಂಡತಿಯರು, ಸುನೀತಿ ಸುರುಚಿ. ಅವನಿಗೆ ರಾಜ್ಞಃ ಪ್ರೇಯಸಿ ಸುರುಚಿ. ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರಳು ಯಾರು ಅಂತ ಕೇಳಿದ್ರೆ ಅವಳು ಸುರುಚಿ. ಯಾರನ್ನ ಅವನು ದೂರ ಇಟ್ಟಿದ್ದ, ಅವಳಿಗೂ ಒಂದು ಮಗು ಇತ್ತು, ಅವನೇ ಶಾಶ್ವತವಾದ ಸ್ಥಾನವನ್ನು ಪಡೆದ ಧ್ರುವ. ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಬರುವ ಸಂದರ್ಭದಲ್ಲಿ ಸುರುಚಿ ಹೇಳ್ತಾಳೆ, ಈ ತೊಡೆ ನನ್ನ ಗರ್ಭದಿಂದ ಬಂದ ಮಕ್ಕಳಿಗೆ ಮಾತ್ರ, ಹೋಗು ಅಂದು. ಅವನಿಗೆ ಸಿಟ್ಟು ಬಂತು. ಅಮ್ಮನ ಹತ್ರ ಬಂದ. ಅವರಮ್ಮ ಏನನ್ಬೇಕು ನೋಡಿ, ದೊಡ್ಡವರ ದೊಡ್ಡತನ ಗೊತ್ತಾಗೋದೇ ಇಲ್ಲಿಂದ. ನಾವು ಧ್ರುವ ವರದ ಅಂತ ಹೇಳಿಬಿಡ್ತೇವೆ. ಧ್ರುವನನ್ನ ದೇವರು ಪೂಜೆ ಮಾಡಿದ ಸುನೀತಿ ವರದ ಅಂತ ಹೇಳೋದೇ ಇಲ್ಲ ಅಲ್ವಾ. ಹೇಳಬೇಕಲ್ವಾ, ಸ್ಮರಣೆ ಮಾಡಬೇಕಲ್ಲ. ಅವಳು ಭಾಗವತಳಿತಾನೆ. ಅವಳ ಭಾಗವತಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಮ್ಮ ನಾ ಏನು ಮಾಡಲಿ ಎಂದಿದ್ದಕ್ಕೆ ಟೆನ್ಷನ್ನೇ ಮಾಡ್ಕೊಳ್ಬೇಡಪ್ಪ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನ ಗುಣಾನಂತ್ಯವನ್ನ ಹುಡುಕ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಹುಡುಕ್ತಾ 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 ಇವತ್ತಿನ ತನಕ ದೇವರ ಪಾದದ ನಖದ ತುದಿಯ ಅನಂತ ಗುಣಗಳನ್ನೂ ಲೆಕ್ಕ ಹಾಕದೆ ಆಶ್ಚರ್ಯಚಕಿತಳಾಗಿ ಕೂತ ಮಹಾಲಕ್ಷ್ಮೀ ದೇವಿಯಿಂದ ನಿತ್ಯ ಪೂಜೆಯನ್ನು ಸ್ವೀಕಾರ ಮಾಡುವ ನಾರಾಯಣನ ಧ್ಯಾನ ಮಾಡು. ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯ ಶ್ರಿಯೈತರೈರಂಗ ವಿಮೃಗ್ಯಮಾಣಯ. ಎಂಥ ಮಾತು ಸುನೀತಿ ಹೇಳಿದ್ದು. ಮಹಾಲಕ್ಷ್ಮೀ ದೇವಿಯ ಕೈಯಲ್ಲಿ ಕಮಲ ಯಾಕಿದೆ? ಅಲಂಕಾರಕ್ಕಿದೆ ಅಲ್ಲ. ಅವಳ ಕೈಯಲ್ಲಿ ಕಮಲ ಯಾಕೆ ಅಂದರೆ, 2 ಕೈಗಳಲ್ಲಿ ಭಗವಂತನ ಪಾದ ಸ್ವರೂಪ ಒತ್ತಾ ಇದ್ದಾಳೆ. ಒತ್ತುತ್ತಾ ಒತ್ತುತ್ತಾ ಭಗವಂತನ ಉಗುರಿನ ತುದಿಯ ಗುಣಗಳ ಲೆಕ್ಕ ಹಾಕ್ತಾ ಇದ್ದಾಳೆ. ಲೆಕ್ಕ ಹಾಕುವಾಗ ಒಂದು ನವನವ ಸುವಿಶೇಷಗಳಿಂದ ಕೂಡಿದ ಒಂದು ಗುಣ ಪ್ರತ್ಯಕ್ಷ ಆಯಿತು. ಇಟ್ಲು ಒಂದು ಕಮಲದ ಹೂವನ್ನ. ಇನ್ನೊಂದು ಗುಣ ಆಯಿತು, ಇಟ್ಲು ಎಷ್ಟಿಡೋದು? ಕಣ್ಣೇ ಕಮಲ, ಮೂತೊಂಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಿಷ್ಟರ ಪದ್ಮದ್ವಯಕರ ಪದ್ಮಕೋಶಾಭಸ್ತನ ಶೋಭನ ಪದ್ಮಹಸ್ತ ಪದ್ಮಪಾದ ಪದ್ಮನಾಭ ಮನಪ್ರಿಯ ಪದ್ಮೋದ್ಭವಸ್ಯ ಜನನಿ ಪದ್ಮಾಚ ವರವರ್ಣಿನಿ. ಕೊನೆಗೆ ಅವಳೇ ಕಮಲೆ ಆಗ್ಬಿಟ್ಲು. ಕಮಲದ ಮೇಲೆ ಕೂತ್ಲು. ಕಮಲಗಳು ಜಾಸ್ತಿ ಸಿಗುವ ಸರೋವರದಲ್ಲಿ ಕೂತಲು. ಕೈಯಲ್ಲಿ ಕಮಲ ಇಟ್ಕೊಂಡ್ಲು. ಅಷ್ಟೆಲ್ಲ ಕಮಲ ಹಾಕಿ ಹಾಕಿ ಪೂಜೆ ಮಾಡಿದ್ರು ದೇವರ ಗುಣಗಳನ್ನು ಎಣಿಸಿ ಅರ್ಚನೆ ಮಾಡಲಿಕ್ಕಾಗೋದಿಲ್ಲ ಅಂತ ಕೊನೆಗೆ ತಾನೇ ಕಮಲೆಯಾಗಿ ಕಮಲನಾಭನ ಪಾದಾರವಿಂದದಲ್ಲಿ ಕಮಲ ಪುಷ್ಪವಾಗಿ ಇದ್ದಾಳೆ. ಕೊನೆಗೆ ಅವಳ ಮಗನು ಕಮಲನೇ. ಚತುರ್ಮುಖ ಬ್ರಹ್ಮದೇವರಿಗೆ ಪದ್ಮ ಅಂತ ಹೆಸರು. ಇದು ಶ್ರೀಮದಾಚಾರ್ಯ ಕೊಡತಕ್ಕಂಥ ವೈಭವ.
ಪದ್ಮಾಂತ ಆಕಾರ ಅಂತ ಸ್ತ್ರೀಲಿಂಗ ಪ್ರಯೋಗ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಅಂತ ಅರ್ಥ. ಪದ್ಮ ಅಂತ ಹೇಳಿ ಅಕಾರ ಅಂತ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡಿದರೆ ಬ್ರಹ್ಮ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾ ಶ್ರೀರಪಿ ಚೋಚ್ಯತೆ. ಕೊನೆಗೆ ನಮ್ಮ ಮನೆ ನಾವು ಮಾತ್ರ ಪೂಜೆ ಮಾಡೋದಲ್ಲ, ಮಕ್ಕಳು ಪೂಜೆ ಮಾಡಬೇಕು ಅನ್ನೋದನ್ನು ಪಾಠ ಮಾಡ್ತಾಳೆ. ನಾವೆಲ್ಲರೂ ದೇವರ ಕಾಲ ಬುಡದಲ್ಲಿ ಬೀಳುವ ಪುಷ್ಪಗಳಾಗಬೇಕು. ಭಾವಪುಷ್ಪಗಳನ್ನು ಭಗವಂತನ ಕಾಲಿಗೆ ಅರ್ಪಣೆ ಮಾಡಬೇಕು. ಆ ವೈಭವ ಅಂತಹ ಲಕ್ಷ್ಮೀ ಸ್ತುತ್ಯನಾದ ಭಗವಂತನ ಧ್ಯಾನ ಮಾಡು. ಬಂದಳು, ಉಪದೇಶ ಆಯಿತು. ನೇರ ಬಂದ ಅವನು. ನಾರದರ ಉಪದೇಶದಂತೆ ಡೈರೆಕ್ಟಾಗಿ ಮಧುವನಕ್ಕೆ ಬಂದು ತಪಸ್ಸು. 6 ತಿಂಗಳು ಸಾಧನೆ ಬಾಕಿ ಇತ್ತಲ್ಲ ಹುಡುಗನಿಗೆ. ತಪಸ್ಸು ಮಾಡಿದರೆ ದೇವತೆಗಳು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಗೆದ್ದ. ದೇವತೆಗಳನ್ನು ಸೋಲಿಸಿಬಿಟ್ಟ ಅಂತ. ದೇವತೆಗಳು ನಮ್ಮನ್ನು ಸೋಲಿಸೋದು ಹೊರಗಿಂದ ಅಲ್ಲ, ಒಳಗಿಂದಲೇ ಸೋಲಿಸ್ಬೋದು ಅವರು, ಪ್ರಚೋದನೆ ಮಾಡಿ. ವಿಘ್ನ ಕೊಡೋದು ಯಾಕೆ? ಆಚಾರ್ಯರಂತಾರೆ, ನಾವು ಹಿಡಿದ ಕೆಲಸ ಪೂರ್ಣ ಆಗಬೇಕು ಅಂತ ಸಂಕಲ್ಪ ಇದ್ದರೆ ವಿಘ್ನ ಕೊಟ್ಟು ಗೆಲ್ಲುವಂತೆ ಮಾಡ್ತಾರೆ. ಹಾಳಾಗಬೇಕು ಅಂತ ಸಂಕಲ್ಪ ಇದ್ದರೆ ವಿಘ್ನ ಕೊಟ್ಟು ಕೆಲಸ ಕಟ್ ಮಾಡಿಸ್ಬಿಡ್ತಾರೆ. ಧ್ರುವನಿಗೆ ಕೀರ್ತಿ ಬರಬೇಕಲ್ಲ, ಶುರು ಮಾಡಿದರು. ವಿಘ್ನ ಹೋಯಿತು. ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ ಆಯಿತು. ವಾಸುದೇವ ರೂಪದಿಂದ ಭಗವಂತ ನಿಂತು ಬಿಟ್ಟ ಎದುರಿಗೆ. ನಿಂತರೆ ಹೃದಯದಲ್ಲಿ ವಾಸನಾಮಯವಾದ ರೂಪ ಇತ್ತು, ಅದೃಶ್ಯವಾಯಿತು. ಅಯ್ಯೋ ತಪಸ್ಸಿಗೆ ವಿಘ್ನ ಆಯ್ತಲ್ಲ ಅಂತ ಕಣ್ಣಿಬಿಟ್ಟ. ಚಿದಾನಂದಾತ್ಮಕವಾದ ರೂಪ ನಿಂತಿದೆ. ಏನು ಧ್ಯಾನ ಮಾಡಬೇಕು, ಏನು ಸ್ತೋತ್ರ ಹೇಳಬೇಕು ಅಂತ 6 ತಿಂಗಳು ಪ್ರಾಕ್ಟೀಸ್. ದೇವರು ಬರ್ತಾನೆ, ಬಂದ ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಪ್ರಾಕ್ಟೀಸ್ ಆಗಿದೆ. ದೇವರು ಬಂದು ನಿಂತ, ಏನು ಹೇಳಬೇಕು? ಧಿಯೋ ಯೋನಃ ಪ್ರಚೋದಯಾತ್. ಆ ಕಾಲದಲ್ಲಿ ಭಗವಂತನ ಪ್ರೇರಣೆ ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು ಬರ್ತಿದೆ. ನಾಲೆಗೆ ತುದಿಯಲ್ಲಿ ಅಕ್ಷರಗಳ ರಾಶಿ ನಿಂತಿದೆ ಧ್ರುವರಾಜರಿಗೆ. ಏನು ಸ್ತೋತ್ರ ಮಾಡಬೇಕು? ಬರ್ತಿಲ್ಲ. ಕರುಣೆಯಿಂದ ಭಗವಂತ ಕೆನ್ನೆಗೆ ಶಂಖ ಮುಟ್ಟಿಸಿದ. ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನಾಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಒಳಗಿದ್ದ ಇಂದ್ರಿಯಾಭಿಮಾನಿ ದೇವತೆಗಳನ್ನೆಲ್ಲ ಬಡಿದು ಎಬ್ಬಿಸಿದಂತೆ ಆಯಿತು. ಇನ್ನಿಲ್ಲದಂತೆ ಸ್ತೋತ್ರ ಬಾಯಿಂದ ಬಂತು. ಯೋಂತಃ ಪ್ರವಿಶ್ಯ. ಎಂಥ ಅದ್ಭುತವಾದ ಸ್ತೋತ್ರ! ಪುರುಷ ನನ್ನೊಳಗೆ ನಿಂತು ಎಲ್ಲ ಕೆಲಸಗಳನ್ನು ಇಂದ್ರಿಯ ದೇವತೆಗಳ ದ್ವಾರ ಮುಖ್ಯಪ್ರಾಣ ದೇವರ ನಿಯಾಮಕತ್ವದಲ್ಲಿ ಅವರನ್ನೂ ಪ್ರೇರಣೆ ಮಾಡಿಸುವ ಪುರುಷನೇ, ನಿನಗೆ ನಮೋ ನಮಃ ಅಂತ ಸ್ತೋತ್ರ ಮಾಡಿದ. ಕೊನೆಗೆ ಏನು ಬೇಕು ಅಂತ ಕೇಳಿದ್ದಕ್ಕೆ ಉನ್ನತವಾದ ಸ್ಥಾನ ಬೇಕು ಅಂತಂದ. ದೇವರು ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಮನೆಗೆ ಬರುವಾಗ, ಅಯ್ಯೋ ಮೋಕ್ಷಕ್ಕೊನ್ನು ಕೊಡತಕ್ಕಂಥ ದೇವರ ಹತ್ರ ಹೋಗಿ ಸ್ಥಾನ ಕೊಡು ಅಂತ ಕೇಳಿಬಿಟ್ನಲ್ಲ ಅಂದ್ಕೊಂಡು ಮನೆಗೆ ಬಂದು 36,000 ವರ್ಷಗಳಷ್ಟು ದೀರ್ಘಾವಧಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಿದ. ಮಧ್ಯದಲ್ಲಿ ಅವನ ವೈಭವಗಳು ಬೇಕಾದಷ್ಟಿದೆ. ಆ ಪರಿಪಾಲನೆಯನ್ನು ಮಾಡಿ ಕೊನೆಗೆ ಮಗನಿಗೆ ರಾಜ್ಯವನ್ನು ಕಟ್ಟಿ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನು ಮೇಲೆ ಕರ್ಕೊಂಡು ಹೋಗಬೇಕು ಅಂತ ವಿಮಾನ ಬಂತು. 10 ಧ್ರುವ ಅಂದರು. 10 ಅಂತಂದಾಗ ಅವನಂದ, ನನಗೆ ಈ ಸ್ಥಾನ ಬರಲಿಕ್ಕೆ ಕಾರಣ ನಮ್ಮ ಅಮ್ಮನ ಕರ್ಕೊಂಬರಲ್ಲ ಅಂದ. ಅಲ್ಲಿ ನೋಡು ಅಂತಂದ್ರು. ಇದು ದೇವರ ರಾಜ್ಯ, ಯಾರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು. ಅಮ್ಮ ಹೋಗ್ತಾ ಇದ್ದಾಳೆ ಮೇಲೆ ನೋಡಲ್ಲಿ. ಇದು ವೈಭವ ರೀ ದೇವರದ್ದು. ನಾವೊಬ್ಬರು ಕರೆಕ್ಟಾಗಿ ಸ್ವಾಮಿಯ ಕಾಲು ಹಿಡಿದುಬಿಟ್ರೆ ಸಾಕು. ಅವ್ರನ್ನ ಕಾಪಾಡು, ಇವ್ರನ್ನ ಕಾಪಾಡು, ಊರನ್ನ ಕಾಪಾಡು ಬೇಡ. ನಾವು ನಮ್ಮ ಯೋಗ್ಯತೆಗನುಗುಣವಾಗಿ ದೇವರನ್ನ ಶ್ರೀಮದಾಚಾರ್ಯರ ಶಾಸ್ತ್ರೋಕ್ತ ಕ್ರಮದಂತೆಯೇ ಸ್ತೋತ್ರ ಮಾಡಿದರೆ ನಾವು ಉದ್ಧಾರ ಆಗ್ತೇವೆ, ವಾತಾವರಣ ಉದ್ಧಾರ ಆಗತ್ತೆ, ದೇಶೋದ್ಧಾರ ಖಂಡಿತ ಆಗತ್ತೆ. ಮಾತೇ ಇಲ್ಲ, ಇದು ಸ್ಪಷ್ಟ. ಕರ್ಕೊಂಡು ಹೋದರು. ಇವತ್ತಿಗೂ ಕೂಡ ಮಹಾನುಭಾವ ಭಗವಂತನ ಪಾದಕಮಲಗಳಿಂದ ಹುಟ್ಟಿ ಎಲ್ಲ ಲೋಕಗಳನ್ನು ಪುನೀತವನ್ನಾಗಿ ಮಾಡತಕ್ಕಂಥ ಗಂಗೆಯನ್ನು ತಲೆ ಮೇಲೆ ಧಾರಣೆ ಮಾಡ್ತಾ ಶಿಂಶುಮಾರ ಲೋಕದಲ್ಲಿ ವಿರಾಜಮಾನನಾಗಿದ್ದಾನೆ. ಇಂಥ ಮಹಾಭಾಗವತೋತ್ತಮ ಧ್ರುವರಾಜ. ಇಂಥವನ ಚರಿತ್ರೆ ಶ್ರವಣದಿಂದ ಎಲ್ಲ ಜನ್ಮಗಳ ಪಾಪಗಳು ಪರಿಹೃತವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಜಾಗೃತ ಆಗುತ್ತೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ, ಕರೆಕ್ಟಾಗಿ 15 ವರ್ಷಗಳ ಹಿಂದೆ, ನನಗೆ ರೋಮಾಂಚನ ಆಗ್ತಾ ಇದೆ, ಕರೆಕ್ಟಾಗಿ 15 ವರ್ಷಗಳ ಹಿಂದೆ ಇವತ್ತೇ ನಾನು ಎವರ್ ಫಸ್ಟ್ ಭಾಗವತ ಪ್ರವಚನ ಶುರು ಮಾಡಿದ್ದಿದೆ, ಇದೇ ಸ್ಟೇಜಲ್ಲೇ. ಇವತ್ತು ನಮ್ಮ ಗುರುಗಳು ಇಲ್ಲ, ಚಿಪ್ಪಗಿರಿ ನಾಗೇಂದ್ರಾಚಾರ್ಯರು ವೈಕುಂಠವಾಸಿಗಳಾಗಿದ್ದಾರೆ. ಸಮಗ್ರ ಶ್ರೀಮದ್ ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಶ್ಲೋಕಗಳಿಗೆ ಅನುಗುಣವಾಗಿ ಪಾಠ ಮಾಡಿದರು. ನಾಳೆ ಸುಧಾಮಂಗಳ, ಇವತ್ತು ಭಾಗವತ ತಾತ್ಪರ್ಯ ಮಂಗಳ. ಪ್ರತ್ಯೇಕವಾಗಿ ಎಲ್ಲ ಪೇಜಾವರ ಹಿರಿಯ ಶ್ರೀಪಾದರೇ ಮೊದಲಾದಂತಹ ಅನೇಕ ಪೀಠಾಧಿಪತಿಗಳ ಎದುರಿಗೆ ಈ ದೊಡ್ಡ
ವೇದಿಕೆಯಲ್ಲಿ ಕರೆಕ್ಟಾಗಿ 15 ವರ್ಷ ಆಯಿತು ನೋಡಿ. 15 ವರ್ಷಗಳ ಹಿಂದೆ ಭಾಗವತ ತಾತ್ಪರ್ಯ ಮಂಗಳವಾದಂತಹ ದಿವಸ ಪ್ರಪ್ರಥಮವಾಗಿ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತವಾಗ, ಅಷ್ಟು ಸಾವಿರಾರು ಜನ ನೋಡಿ ಭಯ ಆಗೋಗಿತ್ತು. ಆ ಭಾಗವತವನ್ನು ಈ ಸಭೆಯಲ್ಲಿ, ಈ ವೇದಿಕೆಯಲ್ಲಿ ಭಗವಂತನಿಗೆ, ಕೃಷ್ಣದೇವರಿಗೆ ಆಚಾರ್ಯರ ಮಾತಿನ ಮೂಲಕ ಅರ್ಪಣೆ ಮಾಡಿದ್ದಕ್ಕೆ ಶಾಸ್ತ್ರವನ್ನು 2 ಅಕ್ಷರ ಹೇಳುವಂಥ ಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಪಾಠ ಮಾಡಿದ ಎಲ್ಲ ಗುರುಗಳನ್ನು ಇವತ್ತು ಸ್ಮರಣೆ ಮಾಡಿಕೊಳ್ಳಬೇಕಾದದ್ದು. ಆಚಾರ್ಯ ಇಲ್ಲ ಅಂತನ್ನೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಪಾಠ ಮಾಡಿದ ಪುಣ್ಯದಿಂದ ಉತ್ತಮ ಲೋಕ ಅವರಿಗೆ ಇದ್ದೇ ಇದೆ. ಈ ಪ್ರಕಾರವಾಗಿ ಭಾಗವತ ಹೇಳೋರಿಗೂ, ಕೇಳೋರಿಗೂ, ಮನನ ಮಾಡೋರಿಗೂ ಪ್ರತಿಯೊಬ್ಬರಿಗೂ ಕೂಡ ವಿಶಿಷ್ಟವಾದಂಥ ತತ್ವಜ್ಞಾನವನ್ನು ಕೊಟ್ಟೇ ಕೊಡುತ್ತೆ. ಅಂತ್ಯದಲ್ಲಿ ಭಗವಂತನ ದರ್ಶನ ಮಾಡಿಸೇ ಎನ್ನುವುದು ಅತ್ಯಂತ ದೃಢ ಜ್ಞಾನಿಗಳ ಅದು ಉದಾಹರಣೆ ಸ್ಪಷ್ಟವಾಗಿ ಕಣ್ಣು ಮುಂದೆ ಇದೆ ಅಂತ ಹೇಳ್ತಾ, ಧ್ರುವರಾಜರ ಚರಿತ್ರೆಯೊಂದಿಗೆ ಕೃಷ್ಣ ರಥವನ್ನೇರಿ ಮೆರೆಯುವ ಪರ್ವಕಾಲ, ಸಪ್ತೋತ್ಸವ, ರಥಸ್ಥನಾದ ಭಗವಂತನನ್ನು ಕಣ್ತುಂಬಿಕೊಂಡು ನೀನು ಭಾಗವತ ಪ್ರತಿಪಾದ್ಯ ಅಂತ ಚಿಂತನೆ ಮಾಡಿ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದುವರಿದ ಭಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.